ರಮಣರಾಜ್ಯದವು ಉಷ್ಣೀತಾಂ ಮಮ ಸದ್ಬುದ್ಧಿಂ ವೃಷ್ಟಿವಾಸಿಷ್ಠವಂಶಜೌ ಲಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಕೃಂತತಿ ಭವತಿ ಯದನುಭಾವಾತ್ ಯೇಡಮೂಕೋಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ सकलवचनचेतो देवता भारती सा मम वचसि निधत्तां सन्निधिं मानसे च आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः फणिगणवरभूषः पार्वतीश्लाघ्यवेषः खलजनकृतरोषः खण्डितात्मीयदोषः सदरुणगिरिवासशक्रसूर्याद्यधीशः परिहृतभवपाशः पातु मां पार्वतीशः हर शम्भो महादेव विश्वेशामरवल्लभ शिवशङ्कर सर्वात्मन् नीलकण्ठ नमोऽस्तु ते श्रीगुरुभ्यो नमः हरिः ओम् ಶಿವಪಾರ್ವತಿ ಕಲ್ಯಾಣದ ಕಥಾನಕದಲ್ಲಿ ನಾವು ಶಿವ ತಪಶ್ಚರ್ಯೆಯಲ್ಲಿರುವಾಗ ಶಿವನನ್ನು ಸಂಸಾರದ ಕಡೆಗೆ ಸೆಳೆಯುವ ಕೆಲಸ ಮಾಡಬೇಕು ಅಂತ ದೇವತೆಗಳು ಚಿಂತನೆ ನಡೆಸಿದ ಕಥೆಯ ತನಕ ನಿನ್ನೆ ಶ್ರವಣ ಮಾಡಿದ್ದೇವೆ. ಇವತ್ತೆಷ್ಟು 8:45 ತನಕ ಕೇಳ್ಬೋದು, 8:15 ನಿಲ್ಲಿಸ್ತೇವೆ. ಭಾಳ ಒಳ್ಳೆ ಶ್ರೋತೃ. 9 ಗಂಟೆ ತನಕ ಮಾಡಿದ್ರೆ ಕೇಳೋದು. ಸರಿ, ಕೃಷ್ಣ. ಮುಂದಿನ ಕಥಾನಕದಲ್ಲಿ ಕಾಮದೇವ ತಾನು ಹೊರಟು ನಿಂತ ಅಂತ ಇಷ್ಟು ಕಥೆ ನಾವು ಕೇಳಿದ್ದೇವೆ. ರುದ್ರನ ಸೇವೆಯಲ್ಲಿ ಪರ್ವತ ತನೂಜೆಯಾದಂತಹ ಗಿರಿಜೆ ತನ್ನನ್ನು ತೊಡಗಿಸಿಕೊಂಡಿದ್ದಾಳೆ. ಪ್ರತಿನಿತ್ಯವೂ ಕೂಡ ಒಂದು ಪಾಟಲ ಪುಷ್ಪದ ಮಾಲೆಯನ್ನು ನೇಯ್ದು ಅದಕ್ಕೆ ಅಲ್ಲಲ್ಲಿ ಬಿಲ್ವಪತ್ರೆಗಳನ್ನು ಸೇರಿಸಿ ಆ ಬಿಲ್ವಪತ್ರೆಯಿಂದ ಕೂಡಿದಂತಹ ಆ ಮಾಲೆಯನ್ನು ಶಿವ ತಪಸ್ಸಿನಿಂದ ಸಂಜೆಗೋಸ್ಕರ ಏಳುವಂತಹ ಕಾಲದಲ್ಲಿ ಅವರಿಗೆ ಹಾಕುವುದು ಅಂತ ಹೇಳುವುದೊಂದು ಕ್ರಮ, ಶಿವ ಪೂಜೆಯನ್ನು. ಅಷ್ಟು ದೀರ್ಘ ತಪಸ್ಸನ್ನು ಮಾಡ್ತಾ ಇರತಕ್ಕಂತಹ ಶಿವನಿಗೆ ತನ್ನದ್ದಾದ ಒಂದು ಪೂಜೆ. ಆವಾಗ ಪಾರ್ವತಿಗೆ ವಯಸ್ಸೆಷ್ಟು? ಸುಮಾರು 12 ವರ್ಷ ಹುಡುಗಿ. ಆ ರೀತಿ ಪೂಜೆಯನ್ನು ಮಾಡ್ತಾ ಇರುವ ಸಂದರ್ಭ, ಈತ ತಪಶ್ಚರ್ಯೆ ಮಾಡಿ ಕಣ್ಣು ಬಿಟ್ಟು ಹೇಳ್ತಾ ಇದ್ದಾನೆ, ಎದ್ದು ನಿಲ್ತಾನೆ. ಅಷ್ಟು ಹೊತ್ತಿಗೆ ಸರಿಯಾಗಿ ಈಕೆ ಅರ್ಚನೆ ಮಾಡಿದಂತಹ ಪುಷ್ಪವನ್ನು ತಂದು ಆತನ ಶಿರಸ್ಸಿಗೆ ಹಾಕುವ ಹೊತ್ತಿಗೆ ಸರಿಯಾಗಿ ರತಿಸಮೇತನಾದಂತಹ ಮನ್ಮಥ ತನ್ನ ಪಂಚಬಾಣಗಳನ್ನು ಕೂಡ ಏಕಕಾಲದಲ್ಲಿ ಪ್ರಯೋಗಿಸಿದ ಅನ್ನೋದು ಒಂದು ಕಥೆ. ಅದನ್ನು ನಾವು ಭವಿಷ್ಯೋತ್ತರ ಪುರಾಣದಲ್ಲಿ ನೋಡಿದರೆ ಅದಕ್ಕೆ 1 ಗಂಟೆ ಮಾಡಿದ್ದಾರೆ. ಅಷ್ಟು ವಿಸ್ತಾರವಾದ ಕಥೆ, ಅದು ಸುಲಭ ಅಲ್ಲ. ಬಾಣ ಪ್ರಯೋಗ ಮಾಡಬೇಕಾದ್ರೆ ವಾತಾವರಣದ ನಿರ್ಮಾಣ ಹೇಗಾಗ್ತದೆ ಎಲ್ಲ. ಅಂತೂ ಬಾಣ ಪ್ರಯೋಗ ಆಯಿತು. ಬಾಣ ಪ್ರಯೋಗ ಆದರೆ ಆಕೆ ಮಾಲೆ ಹಾಕ್ತಾ ಇದ್ದಾಳೆ, ನಿಂತಿದ್ದಾಳೆ. ಇವನು ಕಣ್ಣು ಬಿಟ್ಟ. ಬಾಣ ಮೈ ಮೇಲೆ ಬಿದ್ದ ಕೂಡಲೇ ಏನೋ ಚಕಿತನಾಗಿ ಹೋದ ರುದ್ರದೇವ. ಪಾರ್ವತಿಯ ಮುಖ ನೋಡ್ತಾನೆ. ಅಷ್ಟರಲ್ಲಿ ಏನೋ ಮನಸ್ಸು ವಿಕಲವಾದ ಹಾಗೆ ಅನಿಸಿತು. ಆ ಕೂಡಲೇ ಸಿಟ್ಟು ಬಂತು. ಇದು ಒಬ್ಬ ತಪಸ್ವಿ ಸೋಲುವಂತಹದ್ದು ಯಾವುದಕ್ಕೆ? ಒಂದು ಕಾಮನಿಗೆ ಸೋಲ್ತಾನೆ, ಮತ್ತೊಂದು ಕ್ರೋಧಕ್ಕೆ ಸೋಲ್ತಾನೆ. ಕಾಮ, ಕ್ರೋಧ, ಲೋಭ, ಮೋಹ ಅಂತ ಹೇಳುವುದಿಲ್ಲ. ಕಾಮ, ಕ್ರೋಧ ಇದು 2 ಮನುಷ್ಯನನ್ನು ಸೋಲಿಸ್ತಕ್ಕಂತಹ ಮಹಾಸಾಧನಗಳು. ವಿಶ್ವಾಮಿತ್ರರು ಮಹಾತಪಸ್ಸನ್ನು ಮಾಡಿ ಬ್ರಹ್ಮರ್ಷಿಯಾಗಬೇಕು ಅಂತ ಹೊರಟಾಗ ಒಂದು ಸಂದರ್ಭದಲ್ಲಿ ವಿಶ್ವಾಮಿತ್ರರ ಸನ್ನಿಧಾನಕ್ಕೆ ಮೇನಕೆಯನ್ನು ಕೊಟ್ಟು ಕಳಿಸ್ತಾರೆ ಸ್ವತಃ ಇಂದ್ರಾದಿ ದೇವತೆಗಳು. ಕಾಮಕ್ಕೆ ಸೋತಂತಹ ವಿಶ್ವಾಮಿತ್ರ ಶಕುಂತಲೆಯ ಜನ್ಮಕ್ಕೆ ಕಾರಣನಾಗ್ತಾನೆ. ಅಷ್ಟರಲ್ಲಿ ಏನಾಯಿತು? ವಿಶ್ವಾಮಿತ್ರರ 1000 ವರ್ಷದ ತಪಸ್ಸು ಕ್ಷೀಣಿಸಿ ಹೋಯಿತಂತೆ. ಕಾಮಕ್ಕೆ ಸೋಲ್ಬಾರ್ದು, ಇನ್ನು ನನ್ನನ್ನು ನಾನು ಹಿಡಿತದಲ್ಲಿಟ್ಟುಕೊಳ್ಳಬೇಕು ಅಂತ ಇಂದ್ರಿಯ ನಿಗ್ರಹವನ್ನು ಸಂಪಾದಿಸಿಕೊಂಡಂತಹ ಕೌಶಿಕ ವಿಶ್ವಾಮಿತ್ರ ಮತ್ತೆ ದೀರ್ಘ ತಪಸ್ಸನ್ನು ಮಾಡ್ತಾನೆ. ತಪಸ್ಸಿನ ಸಿದ್ಧಿಯ ಹತ್ತಿರದಲ್ಲಿರುವಾಗ ಮತ್ತೊಂದು ಬಾರಿ ರಂಭೆಯನ್ನು ಕಳಿಸಿಕೊಡ್ತಾರೆ ದೇವಲೋಕನಿಂದ. ಈವಾಗ ಆತ ಕಾಮಕ್ಕೆ ಸೋಲುವುದಿಲ್ಲ. ನನ್ನನ್ನು ಸೋಲಿಸುವುದಕ್ಕೆ ಮತ್ತೆ ದೇವತೆಗಳು ರಂಭೆಯನ್ನು ಕಳಿಸಿದ್ದಾರ, ನೀನಾದರೂ ಯಾಕೆ ಬಂದಿದ್ದ? ಸಿಟ್ಟು ಮಾಡಿಕೊಂಡು ಕಲ್ಲಾಗಿ ಹೋಗುವಂತ ರಂಭೆಗೆ ಶಾಪ ಕೊಡ್ತಾನೆ.
ಈ ಶಾಪದ ಪರಿಣಾಮವಾಗಿ ವಿಶ್ವಾಮಿತ್ರರ ಮತ್ತೆ 1000 ವರ್ಷದ ತಪಸ್ಸು ಇಳಿದು ಹೋಗ್ತದಂತೆ. ಅಂದ ತಪಸ್ಸನ್ನು ಕ್ಷೀಣಗೊಳಿಸತಕ್ಕಂಥದ್ದು ಕಾಮಯೇಷಃ ಕ್ರೋಧಯೇಷಃ ರಜೋಗುಣ ಸಮುದ್ಭವ ಅತ್ಯಾಶನೋ ಮಹಾಪಾಪ್ಮ ವಿದ್ಯೇನ ಮಿಹ ವೈರಿಣಂ ಅಂತ ಕೃಷ್ಣ ಗೀತೆಯಲ್ಲಿ ಅರ್ಜುನನಿಗೆ ಹೇಳಿದ ಹಾಗೆ ಅದು ನಮ್ಮ ವೈರಿಯ ಹಾಗೆ ಕಾಮಕ್ರೋಧಗಳು. ಕಾಮದ ಪಂಚಬಾಣಗಳು ಕೂಡ ಈ ರುದ್ರದೇವರ ಪಂಚಾಕ್ಷರ ಪ್ರತಿಪಾದ್ಯನಾದ ರುದ್ರನ ಪಂಚರೂಪಗಳಿಗೆ ಹೊಡೆದಾಗ ರುದ್ರದೇವನೇ ವಿಚಲಿತನಾಗಿ ಸಿಟ್ಟುಕೊಂಡ. ಕಾಮ ನನ್ನನ್ನು ಗೆಲ್ಲುವುದು ಅಂದರೆ ಏನು ಅಂತ. ಅಷ್ಟಕ್ಕೆ ಸರಿಯಾಗಿ ಎದುರುಗಡೆ ಬಿಲ್ಲು ಹಿಡಿದಂತಹ ಕಾಮ ಕಾಣಿಸಿದ. ಕಂಡವನನ್ನು ಸಿಟ್ಟಿನ ಮುಖದಿಂದ ನೋಡಿದಾಗ ಅವನ ಹುಬ್ಬಿನ ಮಧ್ಯದಲ್ಲಿದ್ದಂತಹ ನೆತ್ತಿ ನೇತ್ರ ಏನಿದೆ, ಆ ನೆತ್ತಿ ನೇತ್ರದ ನಿಟಿಲ ನೋಟಕ್ಕೆ ಒಳಗಾದಂತಹ ಮನ್ಮಥ ಸುಟ್ಟು ಕರಕಲಾಗಿ ಭಸ್ಮವಾಗಿ ಹೋದ. ಹೀಗೆ ಕಾಮನನ್ನು ಸುಟ್ಟವ ಸುಲಭ ಅಲ್ಲ ಇದು. ಕಾಮಕ್ಕೆ ಎಲ್ಲರೂ ಸೋಲುವವರಾದರೆ ರುದ್ರದೇವ ಕಾಮವನ್ನು ಗೆದ್ದ ಅನ್ನುವುದು ರುದ್ರನ ಮಹತಿ. ಕಾಮ ಸುಟ್ಟು ಹೋದದ್ದನ್ನು ಪಕ್ಕದಲ್ಲಿ ರತಿದೇವಿ ತಾನು ನೋಡ್ತಾ ಇದ್ದಾಳೆ. ವಿಹ್ವಲಳಾಗಿ ತಲೆ ತಿರುಗಿ ಕೆಳಗೆ ಬೀಳ್ತಾಳೆ. ಶಿವನನ್ನು ನಾನಾ ರೀತಿಯಿಂದ ಸ್ತೋತ್ರ ಮಾಡ್ತಾಳೆ. ಪತಿ ಇಲ್ಲದೆ ನನ್ನ ಬದುಕು ಹೇಗೆ ಅಂತ ಕೇಳ್ತಾಳೆ. ಅಷ್ಟು ಹೊತ್ತಿಗೆ ರುದ್ರದೇವರ ಸಿಟ್ಟು ತಣ್ಣಗಾಗಿತ್ತು. ಈ ಭಾರೀ ಕೋಪ ಬರುವವರ ಒಂದು ಅನುಕೂಲತೆ ಏನು ಅಂದರೆ ಬೇಗ ಸಿಟ್ಟು ಇಳಿದೋಗುತ್ತೆ. ಪ್ರಣಾಮಾಂತಂ ಸತಾಂ ಕೋಪ ಅಂತುಂಟು. ಸಜ್ಜನರಿಗೆ ಕೋಪ ಎಷ್ಟು ಬೇಗವೋ ಕೋಪ ಇಳಿಯುವುದು ಅಷ್ಟು ಬೇಗ. ಆ ಇಳಿಯುವುದು ಹೇಗೆ? ಇಳಿದ ಮೇಲೆ ಅವರಿಗೆ ನನಗೆ ಕೋಪ ಬಂದಿತ್ತು ಅಂತ ಮರ್ತು ಹೋಗುತ್ತೆ. ಇದು ಸ್ವಲ್ಪ ಡೇಂಜರ್, ಸ್ವಲ್ಪ ಭಯಾನಕ. ಕೋಪ ಎದ್ದಾದದ್ದ ಬಂದಿರ್ತದೆ, ಇಳಿದು ಹೋಗ್ತದೆ. ಇಳಿದು ಹೋದ ಮೇಲೆ ನನಗೆ ಹಾಗೆ ಕೋಪ ಬಂದಿತ್ತಾ, ಹೌದಾ ಅಂತ ಕೇಳ್ತಾರೆ. ಆ ಪರಿಸ್ಥಿತಿ ಉಂಟು. ಇಳಿತು, ಇಳಿದ ಮೇಲೆ ಓಹ್ ಹೀಗಾಗೋಯ್ತು ಅಲ್ವಾ ಅಂತ ರತಿಗೆ ಸಮಾಧಾನ ಮಾಡಿ ಮತ್ತೆ ನಾನು ಸಂಹಾರ ಮಾಡುವುದರಲ್ಲಿ ಗಟ್ಟಿಗ. ರುದ್ರದೇವರು ಹೇಳು, ನಿನ್ನ ಪತಿಯನ್ನು ಮುಗಿಸಿದ್ದೇನೆ, ಆದರೆ ಅದೇ ಪತಿಯನ್ನು ಮತ್ತೆ ಬದುಕಿಸುವ ಶಕ್ತಿ ಇರುವುದು ಆ ನಾರಾಯಣನಿಗೆ. ಯಾಕಂದರೆ ಆ ಸ್ಥಿತಿ ಅನ್ನೋದು ಅವನ ಜವಾಬ್ದಾರಿ, ನಂದಲ್ಲ. ಈ ಸ್ಪೆಷಲಿಸ್ಟ್ಗಳಿದ್ದರೆ ಇಂಥ ಸಮಸ್ಯೆ ಆಗ್ತದೆ. ಅವನು ಕಣ್ಣನ್ನು ರಿಪೇರಿ ಮಾಡಿ ಕೊಡ್ತಾನೆ, ಅಷ್ಟೊತ್ತಿಗೆ ಮೂಗು ಹೋಗಿರ್ತದೆ. ಅದಕ್ಕೆ ಬೇರೆಯವರ ಕೈಗೆ ಹೋಗಬೇಕಲ್ವಾ. ಹೀಗೆ ರುದ್ರದೇವ ಹೇಳ್ತಾನೆ, ನಂದು ಸಂಹಾರ ಕರ್ತೃತ್ವ, ಆದ್ರಿಂದ ನಾನು ಮುಗಿಸಿದ್ದೇನೆ ನಿನ್ನ ಪತಿಯನ್ನು. ಪತಿ ಮತ್ತೆ ಹುಟ್ಟಬೇಕಾದ್ರೆ ಅದನ್ನು ನೀನು ನಾರಾಯಣನ ಹತ್ರ ಕೇಳು. ಹಾಗಾಗಿ ರತಿ ಮತ್ತೆ ನಾರಾಯಣನನ್ನು ಪ್ರಾರ್ಥಿಸಿ ಶ್ರೀಮನ್ನಾರಾಯಣ ಪ್ರದ್ಯುಮ್ನನ ರೂಪದಿಂದ ಅನಂಗನನ್ನು ಮತ್ತೆ ಸೃಷ್ಟಿಸಿಕೊಳ್ತಾನೆ. ಮತ್ತೆ ಮನ್ಮಥ ಹುಟ್ಟುವುದು ಶ್ರೀಕೃಷ್ಣನ ಮೂಲಕವಾಗಿ. ಹಾಗೆ ಅಂತೇಳಿ ರುದ್ರದೇವನಿಂದ ಆತ ಆವಿರ್ಭವಿಸಬೇಕಲ್ವಾ. ಯಾರನ್ನು ಸುಟ್ಟಿದ್ದಾನೆ ಕಾಮನನ್ನು, ಅದೇ ಕಾಮನನ್ನು ರುದ್ರ ಮತ್ತೆ ತಾನು ಮಗನನ್ನಾಗಿ ಪಡೆಯುವುದಕ್ಕೋಸ್ಕರ ಮತ್ತೊಂದಷ್ಟು ತಪಸ್ಸಿನಲ್ಲಿ ತೊಡಗ್ತಾನೆ. ಇತ್ತ ಪಕ್ಕದಲ್ಲಿ ಪಾರ್ವತಿ ಇದ್ದಾಳೆ, ಗಿರಿಜೆ ನೋಡ್ತಾಳೆ. ನಾನು ಮಾಲೆ ಹಾಕಿದೆ, ಅಷ್ಟರಲ್ಲಿ ರುದ್ರನಿಗೆ ಸಿಟ್ಟು ಬಂತು. ಸಿಟ್ಟು ಬಂದು ಮುಂದೆ ಇದ್ದ ಮನ್ಮಥನೇ ಸುಟ್ಟು ಹೋದ. ತಥಾ ಸಮಕ್ಷಂ ದಹತ ಮನೋಭವಂ ನಿರೀಕ್ಷ್ಯ. ಮನೋಭವ, ತನ್ನ ಇಚ್ಛೆ ಅದೆಲ್ಲವೂ ಸುಟ್ಟು ಹೋಯಿತು. ಬರೀ ಕಾಮ ಸುಟ್ಟು ಹೋದದ್ದಲ್ಲ, ನನಗೆ ರುದ್ರನನ್ನು ಪತಿಯನ್ನಾಗಿ ಪಡಿಬೇಕು ಅನ್ನೋ ಇಚ್ಛೆ ಇತ್ತು. ಕಾಮವೇ ಪ್ರಪಂಚದಲ್ಲಿಲ್ಲ ಅಂತಾದರೆ ಇನ್ನು ನಮ್ಮ ವಿವಾಹದ ಸ್ಥಿತಿ ಏನು ಅಂತ ಯೋಚನೆ ಮಾಡಿ ನಿನ್ನಿಂದ ರೂಪಂ ತನ್ನ ರೂಪವನ್ನು ತಾನು ಬೈತಾಳಂತೆ. ಯಾಕಾದರೂ ನನಗೆ ಈ ಸ್ವರೂಪವನ್ನು ಕೊಟ್ಟರು, ಆ ರುದ್ರನನ್ನು ಪ್ರೀತಿಗೊಳಿಸದೇ ಇದ್ದರೂ ನನಗೆ ಯಾಕೆ ಬೇಕು ಅಂತ ಈ ರೀತಿಯಲ್ಲಿ ಆಕೆಯ ಯೋಚನೆ ಹರಿಯಿತು. ರುದ್ರ ಘನಘೋರ ತಪಸ್ಸಿನಲ್ಲಿ ತೊಡಗಿದ. ಈಕೆ ಹತ್ತುಕೊಂಡು ತಂದೆಯಾದಂತಹ ಹಿಮವಂತನ ಸನಿಹಕ್ಕೆ ಬಂದು ಗಿರಿಜೆ. ಹಿಮವಂತ ಗಿರಿಜೆಯನ್ನು ಕಣ್ಣೊರೆಸಿ ತೊಡೆಯಲ್ಲಿ ಕೂಡಿಸಿಕೊಂಡು ತನ್ನ ಪತ್ನಿಯಾದ ಮೇನೆಯ ಜೊತೆಗೆ ಮಾತಾಡಿಸ್ತಾಳೆ. ಏನಾಯ್ತು ಮಗು, ಯಾಕೆ ಅಳ್ತಾ ಇದ್ದೆ? ಅವಳು ಹೇಳ್ತಾಳೆ, ನಾನು ರುದ್ರನ ಸೇವೆ ಮಾಡ್ತಾ ಇದ್ನ. ರುದ್ರ ಸಿಕ್ಕಾಪಟ್ಟೆ ಸಿಟ್ಟು ಮಾಡಿಕೊಂಡು ಪ್ರಳಯಾಂತಕ ಅಗ್ನಿಯ ಹಾಗೆ ಕಾಣಿಸಿಕೊಂಡಿದ್ದಾನೆ. ಅವನ ಹತ್ತಿರ ನಿಲ್ಲುವುದಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ನಾರದ, ಸನಕ, ಸನಂದನ, ಸನಾತನ, ಸನತ್ಸುಜಾತ ಮೊದಲಾದಂತಹ ಮಹಾಜ್ಞಾನಿಗಳು ಕೂಡ ರುದ್ರನನ್ನು ಬಿಟ್ಟು ಹೊರಟು ಹೋಗಿದ್ದಾರೆ. ರುದ್ರ ತಾನು ಬೆಂಕಿಯ ಹಾಗೆ ನಿಂತು ತಪಸ್ಸು ಮಾಡ್ತಾ ಇದ್ದಾನೆ. ಈ ಹಿಮವಂತನಿಗೆ ಗೊತ್ತಾಗದೇ ಇರುವ ವಿಷಯ ಅಲ್ಲ, ಯಾಕಂದರೆ ಅವನದೇ ಅದೆಲ್ಲ, ಅವನದ್ದೇ ಪ್ರದೇಶ ಕೈಲಾಸ ಪರ್ವತದಲ್ಲಿ. ಆದ್ರಿಂದ ಮಗಳನ್ನು ಸಮಾಧಾನ ಮಾಡ್ತಾನೆ. ಅವನು ತಪಸ್ಸು ಮಾಡ್ತಾ ಇದ್ದಾನಲ್ವಾ, ನೀನು ತಪಸ್ಸು ಮಾಡು. ಹಿಂದಕ್ಕೆ ಹೇಗೂ ತಪಸ್ಸು ಮಾಡಿ ಅಭ್ಯಾಸ ಉಂಟು ನಿನಗೆ. ಆದ್ರಿಂದ ರುದ್ರನನ್ನು ಒಲಿಸಿಕೊಳ್ಳುವ ದೃಷ್ಟಿಯಿಂದ ಆತ ರುದ್ರದೇವ ಪರಬ್ರಹ್ಮವನ್ನು ಕುರಿತು ತಪಸ್ಸು ಮಾಡ್ತಾ ಇದ್ರೆ ನೀನು ರುದ್ರನನ್ನೇ ಕುರಿತು ತಪಸ್ಸು ಮಾಡು. ಹೀಗೆ ತಂದೆಯಿಂದ ಪ್ರೇರಿತಳಾದಂತಹ ಮಗಳು ಗಿರಿಜೆ ತಾನು ಕೂಡ ಅಲ್ಲೇ ಇದ್ದಂತಹ ಅಲಕನಂದೆಯ ತೀರದಲ್ಲಿ ತಾನು ನಿಂತುಕೊಂಡು ತಪಸ್ಸು ಶುರು ಮಾಡ್ತಾಳೆ. ಎಂಥ ತಪಸ್ಸು! 3 ವರ್ಷದ ತಪಸ್ಸು. 3 ವರ್ಷದಲ್ಲಿ
ಬೇಸಿಗೆಗಾಲದಲ್ಲಿ ತಪಸ್ಸು ಹೇಗೆ ಅಂದರೆ 4 ಕಡೆಗೂ ಬೆಂಕಿ ಹಾಕಿ ಮಧ್ಯದಲ್ಲಿ ನಿಂತುಕೊಂಡು ಸೂರ್ಯನನ್ನು ನೆತ್ತಿ ಹೀಗೆ ತಲೆ ಎತ್ತಿ ಸೂರ್ಯನನ್ನು ನೋಡಿಕೊಂಡು ತಪಸ್ಸು. ಇದಕ್ಕೆ ಪಂಚಾಗ್ನಿ ತಪಸ್ಸು ಅಂತ ಹೆಸರು. ಮಳೆಗಾಲದಲ್ಲಿ ಮಳೆ ಮೈ ಮೇಲೆ ಬೀಳ್ತಾ ಇರುವ ಹಾಗೆ ಕಲ್ಲಿನ ಮೇಲೆ ನಿಂತುಕೊಂಡು ತಪಸ್ಸು. ಚಳಿಗಾಲದಲ್ಲಿ, ಅದು ಕೂಡ ಹಿಮವತ್ ಪರ್ವತದ ಚಳಿಗಾಲ, ಆ ಚಳಿಗಾಲದಲ್ಲಿ ನೀರಿನಲ್ಲಿ ಕಂಠಮಟ್ಟ ಮುಳುಗಿಕೊಂಡು ತಪಸ್ಸು. ಹೀಗೆ ಘೋರವಾದ ತಪಸ್ಸಿನಲ್ಲಿ ಆಕೆ ರುದ್ರನನ್ನು ಕುರಿತೇ ತಪಸ್ಸು ಮಾಡ್ತಾ ಇದ್ದಾಳೆ. ನಾರದರು ಉಪದೇಶಿಸಿದಂತಹ ಮಂತ್ರವನ್ನು ಮುಂದಿಟ್ಟುಕೊಂಡು. ಅಷ್ಟರಲ್ಲಿ ರುದ್ರದೇವನೇ ಬಂದು ಪರೀಕ್ಷೆ ಮಾಡ್ತಾನಂತೆ. ಈ ರುದ್ರದೇವನಿಗೆ ಕಾಮನ ಪೆಟ್ಟು ಬಿದ್ದಿದೆ. ಕಾಮ ಅನಂಗನಾದರೂ ಕೂಡ ಕಾಮ ಎಲ್ಲ ಕಡೆಯಲ್ಲೂ ಇದ್ದಾನೆ. ಈ ಅಲ್ಲೇ ತನಕ ಕಾಮ ಏನಿದ್ದ, ಅವನೊಂದು ಶರೀರ ಇದ್ದದ್ರಿಂದ ಹೆಚ್ಚು ಕಡೆಗೆ ಹೋಗ್ಲಿಕ್ಕೆ ಆಗ್ತಾ ಇರಲಿಲ್ಲ. ಈಗ ಶರೀರ ಇಲ್ಲ, ಅದರಿಂದ ಸಿಕ್ಕಿದವರ ಮೇಲೆಲ್ಲ ಆಕ್ರಮಣ ಆಗುದು. ಈಗ ಕಾಮನದ್ದು ಸುರಾದದ್ದು ಹೆಚ್ಚು ವ್ಯಾಪಾರ ಈ ರುದ್ರದೇವರು ಕಾಮದಹನ ಮಾಡಿದ ಮೇಲೆ. ಆದ್ರಿಂದ ರುದ್ರನಲ್ಲೂ ಕೂಡ ಕಾಮ ಸನ್ನಿಧಾನ ಆಗಿತ್ತು. ಆ ಕಾರಣದಿಂದ ತನ್ನಲ್ಲಿ ಸೇವೆ ಮಾಡ್ತಾ ಇದ್ದಂತಹ ಪಾರ್ವತಿ ಚಕಿತಳಾಗಿ ಹೆದರಿಕೊಂಡು ಮತ್ತೆ ತಪಸ್ಸಿನಲ್ಲಿ ಹೋಗಿ ಕೂತಿದ್ದಾಳೆ ಅನ್ನುವುದನ್ನು ತಿಳಿದಿದ್ದಂತಹ ರುದ್ರದೇವ ಒಂದು ಬಾರಿ ತಾನು ತಪಸ್ಸಿನಿಂದ ಎಚ್ಚೆತ್ತು ಪಾರ್ವತೀದೇವಿ ತಪಸ್ಸು ಮಾಡ್ತಾ ಇದ್ದ ಪ್ರದೇಶಕ್ಕೆ ಬಂದು ತಾನು ಕಾಣಿಸಿಕೊಳ್ತಾನೆ. ಹೇಗೆ ಕಾಣಿಸಿಕೊಳ್ತಾನೆ? ಒಂದು ಬ್ರಹ್ಮಚಾರಿ ರೂಪದಲ್ಲಿ, ಬ್ರಹ್ಮಚಾರಿಯ ರೂಪದಲ್ಲಿ ಬಂದು ಈಕೆಯಲ್ಲಿ ನಿನ್ನ ತಪಸ್ಸು ಹೇಗೆ ನಡೀತಾ ಇದೆ, ಏನು ಕಥೆ, ಬಹಳ ಸುಂದರವಾದ ಸಂಭಾಷಣೆ ಶುರು ಮಾಡ್ತಾನೆ. ಈ ಬ್ರಹ್ಮಚಾರಿಯ ಸಂಭಾಷಣೆ ನೋಡಿಯೇ ಆಶ್ಚರ್ಯ ಆಗ್ತದೆ ಅವಳಿಗೆ. ಇಷ್ಟು ವ್ಯಾಕರಣಬದ್ಧವಾಗಿ ಶುದ್ಧವಾದ ಮಾತು ಹೇಗೆ ಶುರು ಮಾಡಬೇಕು, ಹೇಗೆ ಮಧ್ಯದಲ್ಲಿ ತರಬೇಕು, ಹೇಗೆ ನಿಲ್ಲಿಸಬೇಕು, ಹುಡುಗಿ ಹತ್ರ ಒಂದು ಯುವತಿ ಹತ್ರ ಯಾವ ರೀತಿ ಮಾತಾಡಬೇಕು, ಮುಖದಲ್ಲಿ ಯಾವುದೇ ರೀತಿಯ ಕಾಮವಾಸನೆ ಇಲ್ಲ, ಶುದ್ಧವಾದ ವ್ಯಕ್ತಿತ್ವ, ಒಳಗಿರ್ತಕ್ಕಂತಹ ಜ್ಞಾನದ ವರ್ಚಸ್ಸು ಮುಖದಲ್ಲಿ ಬ್ರಹ್ಮ ವರ್ಚಸ್ಸಿನ ಸ್ವರೂಪದಲ್ಲಿ ಕಾಣಿಸ್ತದೆ. ಎಂಥ ವ್ಯಕ್ತಿತ್ವ ಅಂತ ಇವಳು ಪ್ರದಕ್ಷಿಣೆ ಬಂದು ಆ ಬ್ರಹ್ಮಚಾರಿಗೆ ನಮಸ್ಕಾರ ಮಾಡಿ ಹೇಳ್ತಾಳೆ, ನಮ್ಮಲ್ಲಿ ಬಂದ ಅತಿಥಿ ನೀನು, ಆದ್ದರಿಂದ ಇಲ್ಲಿ ನಾನು ಆಸ್ತರಣವನ್ನು ಅಜಿನಾಸನವನ್ನು ಹಾಕಿದ್ದೇನೆ, ಅದರಲ್ಲಿ ಕೂತುಕೋ, ಏನಾದರೂ ಶಾಸ್ತ್ರ ವಿಷಯವನ್ನು ನನ್ನಲ್ಲಿ ಮಾತಾಡು. ಅದಕ್ಕೆ ಹೇಳ್ತಾನೆ, ನನಗೆ ಕೂತುಕೊಳ್ಳುವುದಕ್ಕೆಲ್ಲ ಪುರುಸೊತ್ತಿಲ್ಲ, ಯಾಕಂದರೆ ನೀನು ಮಾಡ್ತಾ ಇರುವ ತಪಸ್ಸೇ ಅಬದ್ಧ ತಪಸ್ಸು ಅಂತ ಬೈಯುವುದಕ್ಕೆ ಶುರು ಮಾಡ್ತಾನೆ. ಆಗ ಇವಳು ಪ್ರಶ್ನಿಸ್ತಾಳೆ, ಯಾಕೆ, ನಾನು ಏನು ತಪಸ್ಸು ಮಾಡ್ತಾ ಇದ್ದೇನೆ ಅಂತ ತಿಳ್ಕೊಂಡಿದ್ದಿ? ಲೋಕಸ್ವಾಮಿಯಾದಂತಹ ರುದ್ರನ ಬಗ್ಗೆ. ರುದ್ರ ಎಷ್ಟು ರೂಪದಿಂದ ಇದ್ದಾನೆ ಪ್ರಪಂಚದಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸಹಸ್ರಾಣಿ ಸಹಸ್ರಶೋ ಯೇ ರುದ್ರಾ ಅಧಿಭೂಮ್ಯ. ಸಾವಿರಾರು ರೂಪಗಳಿಂದ ರುದ್ರ ಲೋಕದ ವ್ಯವಸ್ಥೆಯನ್ನು ನೋಡಿಕೊಳ್ತಕ್ಕಂಥವ. ಅದರಲ್ಲೂ ಪ್ರಮುಖವಾಗಿ 11 ರೂಪಗಳಿಂದ ಏಕಾದಶ ರುದ್ರ ಅಂತ ಕರೆಸಿಕೊಂಡವ. ಆ 11 ರೂಪಗಳಲ್ಲೂ ಮುಖ್ಯವಾಗಿ 5 ರೂಪಗಳಿಂದ ಪಂಚಾಕ್ಷರ ಪ್ರತಿಪಾದ್ಯನಾಗಿ ಪಂಚರುದ್ರ ಅಂತ ಧ್ಯೇಯ ಪಂಚಮುಖೋ ರುದ್ರ, ಪಂಚರುದ್ರನಾಗಿ ಆತ ಕರೆಸಿಕೊಂಡವ. ಸದ್ಯೋಜಾತ ಅನ್ನುವ ರೂಪದಿಂದ ಬಯಸಿದ್ದನ್ನು ಕೊಡತಕ್ಕಂತಹ ಕಾಮಧೇನು, ವಾಮದೇವ ಅನ್ನುವ ರೂಪದಿಂದ ಉಚ್ಚಾಟನ ಮಾರಣ ಇತ್ಯಾದಿ ಪ್ರಕ್ರಿಯೆಗಳಲ್ಲಿ ಬಂದಂತಹ ದೋಷವನ್ನು ಪರಿಹರಿಸತಕ್ಕಂತಹ ಮೃತ್ಯುಂಜಯನಾಗಿ ಅನುಗ್ರಹ ಮಾಡತಕ್ಕಂಥವ. ಅಘೋರ ಅನ್ನುವ ರೂಪದಿಂದ ಸಂರಕ್ಷಣೆಯನ್ನು ಕೊಡುವುದಕ್ಕೋಸ್ಕರ ತಾನು ಮುಸ್ಸಂಜೆಯ ಹೊತ್ತು ಓಡಾಡತಕ್ಕಂಥವ, ಸ್ಮಶಾನವಾಸಿಯಾಗಿ ಓಡಾಡತಕ್ಕಂತಹ ಅಘೋರ ಸ್ವರೂಪ. ತತ್ಪುರುಷ ಅನ್ನುವ ರೂಪದಿಂದ ತಾನು ಯಾವತ್ತೂ ಕೂಡ ತನ್ನ ಪದವಿಯ ಸ್ಥಾನದ ವೃದ್ಧಿಗೋಸ್ಕರ ತಪಸ್ಸು ಮಾಡ್ತಾ ಇರತಕ್ಕಂತಹ, ಮುಂದಿನ ಶೇಷ ಪದವಿಯನ್ನು ಪಡೆಯುವುದಕ್ಕೋಸ್ಕರ ತಪಸ್ಸು ಮಾಡ್ತಾ ಇರತಕ್ಕಂತಹ ರುದ್ರದೇವ. ಈಶಾನ ಅನ್ನುವ ರೂಪದಿಂದ ಸಂಹಾರ ಕರ್ತಾರನಾಗಿ ಲೋಕ ಸಂರಕ್ಷೆಯನ್ನು ಮಾಡತಕ್ಕಂತಹ ನಟರಾಜ. ಈ ಅನೇಕ ರೂಪಗಳಿಂದ ಲೋಕವನ್ನು ನೋಡಿಕೊಳ್ತಾ ಇರತಕ್ಕಂತಹ ಶಿವನ ಬಗ್ಗೆ, ಶಿವ ಅನ್ನುವ 2 ಅಕ್ಷರವನ್ನು ಉಚ್ಚರಿಸಿದರೆ ಜನ್ಮ ಜನ್ಮಾಂತರ ಅರ್ಜಿತ ಪಾಪಗಳು ಕ್ಷಣದಲ್ಲಿ ನಾಶವಾಗಿ ಹೋಗ್ತವೆ. ಅಂತಹ ಶಿವನ ಬಗ್ಗೆ ನಾನು ತಪಸ್ಸು ಮಾಡ್ತಾ ಇರುವುದರ ಬಗ್ಗೆ ನಿನ್ನ ಆಕ್ಷೇಪವು ಅಂತ ಬ್ರಹ್ಮಚಾರಿಗೂ ಇವಳಿಗೂ ಒಂದು ವಾದ. ಬ್ರಹ್ಮಚಾರಿ ಶಿವನಿಗೆ ಎಷ್ಟು ಬೈಬೇಕೋ ಅಷ್ಟೆಲ್ಲ ಬೈದಾಗ್ತಾನೆ. ಅಲ್ಲ, ನೀನು ಎಂಥ ಸ್ವರೂಪವತಿ ಇದ್ದಿ, ಅವನು ಹಣೆಯಲ್ಲಿ ಒಂದು ನೆತ್ತಿಯಲ್ಲಿ ಒಂದು ನೇತ್ರ ಅಂತ ತಮಾಷೆ, ಸಿಕ್ಕಾಬಟ್ಟೆ ತಮಾಷೆ ಮಾತಾಡ್ತಾನೆ ಶಿವನ ಬಗ್ಗೆ. ನಿನ್ನನ್ನು ಅಕಸ್ಮಾತ್ ಆತ ಮದುವೆ ಆದಿಂತ ಅನ್ಕೋ, ಅಪ್ಪಿಕೊಳ್ಳುವುದಕ್ಕೆ ಹೀಗೆ ಬಂದರೆ ನೀನು ಮರುದಿವಸ ಅಲ್ಲ, ಆ ಹೊತ್ತಿಗೆ ಬದುಕಿರ್ತಿ ಅಂತ ನಿಶ್ಚಯ ಇಲ್ಲ. ಯಾವುದಾದ್ರೂ ಒಂದು ಸರ್ಪ ಹೊಡೆದು ನಿಮಗೆ ಕಚ್ಚಿದ್ರೆ ಸಾಕಾಗ್ತದೆ. ಮೈ ಮೇಲೆ ಎಲ್ಲ ಸರ್ಪಗಳು, ಹರಿದಾಡುವ ಸರ್ಪಗಳು. ಹಾಗೆ ಅಂತೇಳಿ ನೀನು ಹತ್ತಿರ ಹೋದಿ ನಿಂತಿದ್ದಾದ್ರೆ ನೀನು ಆಮೇಲೆ ಮೈಯಲ್ಲೋದ್ದೇ, ಯಾಕಂದ್ರೆ ತಲೆಯಿಂದ ಗಂಗೆ ಹರಿತಾನೆ ಇದ್ದಾಳೆ. ಗಂಗೆ ಹರಿತಾ ಇರತಕ್ಕಂತಹ ಆ ಶಿವನನ್ನು ನೀನು ವಿವಾಹವಾಗುವುದ? ನಿನ್ನ ಶರೀರದಲ್ಲಿ ಅಕಸ್ಮಾತ್ ಅವನ ಶರೀರಕ್ಕೆ ಹೋಗಿ ಮೈ ತಾಗಿತು ಅಂದ್ರೆ ಮೈಯೆಲ್ಲ ಭಸ್ಮ ಭಸಿತ ಭೂಷಣಾದಂತಹ ಶಿವನನ್ನು ನೀನು ಪತಿ ಅಂತ ಅಂಗೀಕರಿಸುವುದ? ಯಾವ ದೃಷ್ಟಿಯಿಂದ ನೀನು ಅವನನ್ನು ಪತಿಯನ್ನಾಗಿ ಯೋಚಿಸ್ತಾ ಇದ್ದಿ ಅಂತ ಹೀಗೆಲ್ಲ ಬೈಲಿಕ್ಕೆ ಶುರು ಮಾಡಿದರೆ ಇವಳು ಸಿಟ್ಟು ಮಾಡಿಕೊಂಡು ನಿನ್ನಲ್ಲಿ ನಾನು ಮಾತಾಡುವುದಿಲ್ಲ ಅಂತೇಳಿ ಮೌನ ಆಗಿರುತ್ತಾಳೆ.
ಮೌನಾಗಿ, ನೀನು ಇಲ್ಲಿರುವಲ್ಲಿಯ ತನಕ ನಾನು ಇಲ್ಲಿ ತಪಸ್ಸು ಮಾಡುವುದಿಲ್ಲ. ಇಲ್ಲಿ ಸ್ಥಳ ಎಲ್ಲ ಅಶುದ್ಧಿಯಾಗಿದೆ. ಶಿವನನ್ನು ಬೈಯುವವರು ಇಲ್ಲಿ ಬಂದರು ಅಂದರೆ ಸ್ಥಳಕ್ಕೆ ಇನ್ನು ಪುಣ್ಯಾಹವಾಚನ ಆಗಿ ಒಂದೇನಾದರೂ ಶುದ್ಧೀಕರಣ ಆಗಬೇಕಾಗಿದೆ. ಇಲ್ಲಿ ಅಶುದ್ಧಿಯಾಗಿದೆ, ಆದ್ದರಿಂದ ನಾನು ಇಲ್ಲಿಂದ ಹೊರಡ್ತೇನೆ, ಹೋಗಿ ನದಿಯಲ್ಲಿ ತಪಸ್ಸು ಮಾಡ್ತೇನೆ ಅಂತ. ನೀನು ಹೋಗೋದಿಲ್ಲಲ್ವಾ, ನಾನೇ ಹೊರಡ್ತೇನೆ ಅಂತ ಹೊರಟು ಬಿಡ್ತಾನೆ. ಹೊರಡು ಹೊತ್ತಿಗೆ ಅಡ್ಡ ನಿಲ್ತಾನೆ. ಅಡ್ಡ ನಿಂತವನಿಗೆ ಅಲ್ಲಿಂದ ತಪ್ಪಿಸಿಕೊಂಡು ಈ ಕಡೆ ಬರುವುದಕ್ಕೆ ಬಂದರೆ ಅಲ್ಲಿ ಅಡ್ಡ ನಿಂತ ಅವಳ ಮೇಲೆ ಬೀಳುವಂತಹ ಪ್ರಸಂಗದಲ್ಲಿ ನೋಡ್ತಾಳೆ ಶಿವ. ಅಲ್ಲಿಯ ತನಕ ಕಾಣಿಸ್ತಾ ಇದ್ದಂಥ ಬ್ರಹ್ಮಚಾರಿ ತನ್ನ ಶಿವರೂಪದಿಂದ, ಪ್ರಸನ್ನ ಸ್ವರೂಪದಿಂದ ವ್ಯಕ್ತನಾಗಿದ್ದಾನೆ. ಅವಳಿಗೆ ಮುಂದೆ ಹೋಗುವುದಕ್ಕಿಲ್ಲ, ಅಲ್ಲೇ ನಿಲ್ಲುವ ಹಾಗೂ ಇಲ್ಲ. ನಯಯೌ ನ ತಸ್ಥೌ ಅನ್ನುವ ಸ್ಥಿತಿಯಲ್ಲಿ ಅವಳಿದ್ದಾಳೆ. ಶಿವ ನಗನಗುತ್ತಾ ಹೇಳ್ತಾನೆ, ನಾನು ನಿನಗೆ ದಾಸನಾಗುವ ಹಾಗೆ ಮಾಡಿಬಿಟ್ಟಿದ್ದಿ. ಆ ಶಬ್ದವನ್ನು ಬಳಸ್ತಾನೆ. ದಾಸ ಅಂದರೆ ಏನು, ಹೇಳಿದ ಹಾಗೆ ಕೇಳುವ ಹಾಗೆ ಮಾಡಿಟ್ಟಿದ್ದಿ. ನಿನ್ನ ಭಕ್ತಿಯಿಂದ ನನ್ನನ್ನು ಅಷ್ಟು ವಶೀಕರಿಸಿಕೊಂಡು ಬಿಟ್ಟಿದ್ದಿ. ಆದ್ದರಿಂದ ನನ್ನಿಂದ ನಿನಗೇನು ಬೇಕು ಕೇಳು ಅಂತ ವರ ಕೇಳಿದ. ವರ ಕೇಳು ಅಂತ ಹೇಳಿದಾಗ ಇವಳು, ನೀನು ನನ್ನ ಸ್ವಾಮಿಯಾಗಿ ನನ್ನನ್ನು ರಕ್ಷಣೆ ಮಾಡಬೇಕು ಅಂತ ಅಷ್ಟು ಹೇಳಿದ್ಲು. ಬರ ಓಡಿದ್ಲಂತೆ. ಭಾರಿ ಖುಷಿ, ಮೈಯೆಲ್ಲ ರೋಮಾಂಚನ ಆಗಿ ಹೋಗಿದೆ. ನಾನು ನಿನ್ನ ದಾಸ ಅಂತ ಹೇಳಿದ್ದಾನೆ ಶಿವ ಅಂತ ಹೇಳಿ ಓಡಿ ಹೋಗಿಬಿಟ್ಟು, ಓಡಿ ಹೋದದ್ದು ಸೀದಾ ಅಪ್ಪನ ಹತ್ರವೇ ಹೋಗಿ ನಿಂತದ್ದು. ಅಲ್ಲಿಂದ ಹೋಗಿ ತಂದೆ ಕೇಳ್ತಾನೆ, ಏನು ವಿಶೇಷ? ಏನಿಲ್ಲ, ಶಿವ ನನಗೆ ಕಾಣಿಸಿಬಿಟ್ಟ ಕ್ರಮ ಎಲ್ಲ ಹೀಗೆ ಹಾಗೆ ಹೇಳಿ ನಾನು ನಿನ್ನ ದಾಸ ಅಂತ ಒಂದು ಶಬ್ದ ಬಳಸಿದ, ನನಗೇನು ಅರ್ಥ ಆಗಲಿಲ್ಲ ಅದು ಅಂತ ಹೇಳ್ತಾಳೆ. ಹಿಮವಂತನಿಗೂ ಖುಷಿಯಾಯಿತು. ಏನೋ ಒಂದು ನಾರದರು ಮೊದಲೇ ಹೇಳಿದರು, ನಿನ್ನ ಈ ಪುಟ್ಟ ಹುಡುಗಿಯನ್ನು ನೋಡಿದರೆ ಇದು ಲೋಕಕ್ಕೆ ತಂದೆಯಾದಂತಹ ರುದ್ರನ ಜೊತೆಗಿರತಕ್ಕಂಥ ಹೆಣ್ಣು ಮಗಳು ಅಂತ ಅವತ್ತೇ ನಾರದರು ಹೇಳಿದ್ದಾರೆ. ಅದಕ್ಕೆ ಈಗ ಕಾಲ ಕೂಡಿ ಬರ್ತಾ ಇದೆ ಅಂತ ಹಿಮವಂತನಿಗೆ ಅನಿಸಿತು. ಅತ್ತ ಕಡೆಯಿಂದ ಏನಾಯಿತು, ಶಿವ ತಾನು ಪರ್ವತಕ್ಕೆ ಹೋದವನಿಗೆ ಆಮೇಲೆ ಸರಿಯಾಗಿ ನಿದ್ದೆ ಬರುವುದಿಲ್ಲಂತೆ. ಶಿವನಿಗೆ ಕಣ್ಣು ಮುಚ್ಚಿದ್ರೆ ಪಾರ್ವತಿ ಕಾಣಿಸುವುದು. ಹೆದರಿಕೆಯಿಂದ ಓಡಿ ಹೋಗ್ತಾ ಇರುವ ಹಾಗೆ, ಶಿವನನ್ನು ಹೊಗಳಿ ಹಾಡಿ ಕೊಂಡಾಡಿದಂತಹ ಆಕೆ, ನಾನು ಏನು ಹೇಳಿದರೂ ಕೂಡ ಅದಕ್ಕೆ ಪ್ರತಿಯಾಗಿ ವೈದಿಕವಾದ ಉತ್ತರವನ್ನು ಕೊಡ್ತಕ್ಕಂತಹ ವ್ಯಕ್ತಿತ್ವ. ಶಿವನ ಮೇಲೆ ಅತಿಶಯಿತವಾದ ಮಾಹಾತ್ಮ್ಯ ಜ್ಞಾನ ಪುರಸ್ಸರವಾದ ಪ್ರೇಮ, ಅಂತಹ ಆಕೆಯ ನೆನಪು. ಒಂದು ಸಲ ಕಣ್ಣು ಹೀಗೆ ಮುಚ್ಚಿಕೊಂಡು ಜಟಾಜೂಟವನ್ನು ಬಿಚ್ಚಿ ಮತ್ತೊಮ್ಮೆ ಸರಿ ಮಾಡಿ ಗಂಗೆಯಲ್ಲಿ ಸ್ನಾನಿಸಿ ತಾನು ಕೂತಂತೆ. ನನ್ನ ಮತ್ತೆ ಯೋಗ ಸ್ಥಿತಿಗೆ ಬರ್ತೇನೆ ಅಂತ ಬಂದರೆ ಬಿಡಲಿಲ್ಲ, ಪಾರ್ವತಿ ಬಿಡಲಿಲ್ಲ. ಆ ಹೊತ್ತಿಗೆ ಆತ ಸಪ್ತಋಷಿಗಳನ್ನು ಸ್ಮರಿಸಿಕೊಂಡದ್ದು. ಸ್ಮರಿಸಿಕೊಂಡದ್ದೇ ತಡ ಅಂತೆ. ಅರುಂಧತಿ ಸಮೇತರಾದ 7 ಋಷಿಗಳು ಬಂದರು. ಅದರಲ್ಲಿ ಪ್ರಧಾನ ಅಂಗಿರಸ್. ನಮ್ಮಲ್ಲಿರುವುದು ಯಾರು? ಕಶ್ಯಪ, ಅತ್ರಿ, ಭರದ್ವಾಜ, ವಿಶ್ವಾಮಿತ್ರ, ಗೌತಮ, ಜಮಲಗ್ನಿ, ವಸಿಷ್ಠ ಅಂತ ನಾವು ಸಪ್ತಋಷಿಗಳನ್ನು ಹೇಳುವುದು. ಆಕಾಶದಲ್ಲಿ ಸಪ್ತಋಷಿ ಮಂಡಲ ಇದೆ. ಆದರೆ ಈ ಮನ್ವಂತರಕ್ಕೆ ಸಂಬಂಧಪಟ್ಟ ಸಪ್ತಋಷಿಗಳಲ್ಲಿ ಮೊದಲನೆಯವ ಅಂಗಿರಸ್, ಆಮೇಲೆ ಕಶ್ಯಪ. ವಿಶ್ವಾಮಿತ್ರರನ್ನು ಬಿಟ್ಟು ಒಟ್ಟು ಸಪ್ತಋಷಿಗಳು ಅರುಂಧತಿ ಸಮೇತರಾಗಿ ಬಂದಿದ್ದಾರೆ. ಆಕಾಶದಲ್ಲಿ ಸಪ್ತಋಷಿ ಮಂಡಲವು ಹಾಗೆ ಇರುವುದು. ಅದರ ಪಕ್ಕದಲ್ಲಿ ಅರುಂಧತಿ ನಕ್ಷತ್ರವೂ ಇದೆ. ಅವರು ಬರುವ ರುದ್ರನನ್ನು ಕಂಡ್ರು. ರುದ್ರನಿಗೆ ನಮಸ್ಕಾರ ಮಾಡ್ತಾರೆ. ನಮಸ್ಕಾರ ಮಾಡಿ ಹೇಳ್ತಾರೆ, ನಮ್ಮದು ದೊಡ್ಡ ಅದೃಷ್ಟ. ನಾವು ಯಾವ ಶಿವನನ್ನು ನಿರಂತರ ಕಂಡು ನಮಸ್ಕರಿಸಬೇಕು ಅಂತ ಭಾವಿಸಿಕೊಂಡಿರುತ್ತೇವೋ ಅಂತಹ ಶಿವ ನಮ್ಮನ್ನು ಆಲೋಚಿಸಿದ್ದಾನೆ ಅನ್ನುವುದೇ ನಮ್ಮ ಜೀವನದ ಪರಮಾದೃಷ್ಟ. ಯಾಕಂದರೆ ಒಬ್ಬನಿಗೆ ಸಾಧನೆ ಮಾಡ್ತಾ ಇರತಕ್ಕಂಥ ವ್ಯಕ್ತಿಗೆ ಎಲ್ಲಕ್ಕಿಂತ ದೊಡ್ಡ ಲಾಭ ಏನು ಅಂತ ಹೇಳಿದರೆ, ಪ್ರಪಂಚದಲ್ಲಿ ಸರ್ವಶ್ರೇಷ್ಠನಾದ ವ್ಯಕ್ತಿ ಅವನನ್ನು ತನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಆಗಾಗ ಸ್ಮರಿಸ್ತಾನೆ ಅನ್ನುವುದೇ ಅವನಿಗೆ ಒಂದು ದೊಡ್ಡ ಲಾಭ. ಈ ಮಾತಿಗೆಲ್ಲ ಬಹಳ ಅರ್ಥ ಇದೆ. ಪುರಾಣದಲ್ಲಿ ಸುಮ್ಮನೆ ಬರುವ ಮಾತು ಅಲ್ಲ. ನಾವು ಇವತ್ತು ಚೆನ್ನಾಗಿದ್ದೇವೆ ಅಂದರೆ ಯಾರೋ ನಮ್ಮನ್ನು ಅವ ಚೆನ್ನಾಗಿರ್ಲಪ್ಪ ಅಂತ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಕೆಲವು ಮಕ್ಕಳು ಎಲ್ಲೋ ಇರ್ತಾರೆ, ಅಮೆರಿಕ ದಾಟಿ ಆ ಕಡೆ ಹಾರಿ ಈ ಕಡೆ ಎಲ್ಲೋ ಬಿದ್ದಿರ್ತಾರೆ. ಅಷ್ಟಿದ್ರೂ ಕೂಡ ಅವರಿಗೆ ಚೆನ್ನಾಗಿರ್ತಾರೆ. ಯಾಕೆಂದರೆ ದೂರದಲ್ಲಿ ಉಪ್ಪಿನಕಾಯಿ ಹಾಕುವಾಗ ಅಮ್ಮ ಸರಿಯಾಗಿ ತಿನ್ನೋದಿಲ್ಲ. ಅವಳಿಗೆ ಆಲೋಚನೆ, ಅಲ್ಲಿ ಪಾಪ ಮಗನಿಗೆ ಉಪ್ಪಿನಕಾಯಿ ಯಾರು ಹಾಕುವುದು ಊಟ. ಇವಳಲ್ಲಿ ಆಲೋಚನೆ ಮಾಡ್ತಾ ಇರ್ತಾಳಲ್ಲ. ಅದು ಎಷ್ಟೇ ದೂರದಲ್ಲಿದ್ದರೂ ಮಕ್ಕಳ ಬಗ್ಗೆ ತಂದೆ ತಾಯಿಯರು ಮಾಡ್ತಕ್ಕಂತಹ ಪ್ರೀತಿ ಅಥವಾ ಅಜ್ಜ ಅಜ್ಜಿಯರು ಚಿಂತಿಸ್ತಕ್ಕಂತಹ ಕ್ರಮ, ಇವೆಲ್ಲವೂ ಕೂಡ ಅವರ ಉತ್ಕರ್ಷಕ್ಕೆ ಹೇತು ಆಗ್ತಾ ಇರ್ತದೆ. ಆ ರೀತಿ ಅದಕ್ಕಿಂತಲೂ ದೊಡ್ಡವರು ಒಬ್ಬರು ಪೀಠಾಧಿಪತಿಗಳು, ಲೋಕಕ್ಷೇಮವನ್ನೇ ಚಿಂತನೆ ಮಾಡತಕ್ಕಂತಹ ಶ್ರೇಷ್ಠ ವ್ಯಕ್ತಿ, ಅವರು ನಮ್ಮನ್ನು ಆಲೋಚಿಸ್ತಾರೆ ಅನ್ನುವ ಒಂದು ವ್ಯಕ್ತಿತ್ವ ನಮಗಿದೆ ಅಂತಾದರೆ ನಮ್ಮದು ಯಾವತ್ತೂ ಶ್ರೇಯಸ್ಸಿನ ಮಾರ್ಗದಲ್ಲಿ ಇರ್ತದೆ. ಹಾಗೆ ಸಪ್ತರ್ಷಿಗಳು ಹೇಳ್ತಾರೆ, ನಮ್ಮನ್ನು ನೀನು ಆಲೋಚಿಸಿದೆಯಲ್ಲ, ಆಲೋಚಿಸಿದ ಕೂಡಲೇ ನಾವು ನಿನ್ನ ಮುಂದೆ ಬಂದಿದ್ದೇವೆ, ಓಡಿ ಬಂದಿದ್ದೇವೆ ಸ್ವಾಮಿ, ಏನಾಗಬೇಕು ನಮ್ಮಿಂದ
ರುದ್ರ ಅಷ್ಟೂ ಜನರನ್ನು ಕೂಡ ಹುಣ್ಣಿಮೆಯ ಚಂದ್ರನ ಹಾಗಿನ ಕಣ್ಣಿನಿಂದ ಕಂಡಂತೆ. ನಿಜವಾಗಿ ಅವು ನಿಟಿಲ ನೇತ್ರ ಅಂದ್ರೆ ಏನು, ಎಲ್ಲರನ್ನು ಸುಟ್ಟು ಹಾಕುವ ಕಣ್ಣಿನವ. ಆದರೆ ಅಷ್ಟು ಪ್ರೀತಿಪೂರ್ವಕವಾದ ದೃಷ್ಟಿಯಿಂದ ನೋಡಿ, ನೀವು ನಾನು ಆಲೋಚಿಸಿದ ಕೂಡಲೇ ಕಾಣಿಸಿಕೊಂಡ್ರಲ್ವ, ಆದ್ರಿಂದ ನನಗೆ ನಿಮಗೆ ನಮಸ್ಕಾರ ಮಾಡಬೇಕು ಅಂತ ಅನಿಸುತ್ತೆ ಅಂತ ಹೇಳ್ತಾನೆ ರುದ್ರದೇವ. ನಿಮಗೆ ನಮಸ್ಕರಿಸಬೇಕು ಅಂತ ಅನಿಸುತ್ತೆ. ಯಾಕೆಂತ ಹೇಳಿದರೆ, ನೀವು ನಿರಂತರ ಆ ಪರಬ್ರಹ್ಮವನ್ನು ಹೃದಯದಲ್ಲಿ ಧರಿಸಿದವರು. ಲೋಕಕ್ಕೆಲ್ಲ ಆಶ್ರಯವಾದದ್ದು ಆ ಪರಬ್ರಹ್ಮ. ಇಲ್ಲೆಲ್ಲ ಪರಬ್ರಹ್ಮ ಪರಬ್ರಹ್ಮ ಶಬ್ದ ಬರ್ತದೆ, ಅದಕ್ಕೆ ಅರ್ಥ ನಾರಾಯಣ ಅಂತ. ಲೋಕ ಸ್ವಾಮಿಯಾದಂತಹ ಚತುರ್ಮುಖ ಬ್ರಹ್ಮನನ್ನು ಕೂಡ ತನ್ನ ನಾಭಿಕಮಲದಿಂದ ಆವಿರ್ಭಾವಗೊಳಿಸಿದಂತಹ ಪದ್ಮನಾಭನನ್ನು ಪರಬ್ರಹ್ಮ ಅಂತ ಕರೆಯೋದು. ಆ ಪರಬ್ರಹ್ಮವನ್ನು ಹೃದಯದಲ್ಲಿ ಹೊತ್ತವರು, ಲೋಕವನ್ನೆಲ್ಲ ಹೊತ್ತ ಪರಬ್ರಹ್ಮನನ್ನೇ ಯಾರು ಹೊತ್ತಿದ್ದಾರೋ ಅವರಿಗೆ ನಮಸ್ಕರಿಸುವುದರಲ್ಲಿ ಏನು ತಪ್ಪು? ಆವಾಗ ಅರುಂಧತಿ ಮಾತೆ ಹೇಳ್ತಾಳೆ, ನೀನು ತ್ರಿಮೂರ್ತಿ ಪದವಿಯಲ್ಲಿರತಕ್ಕಂಥವ, ಲೋಕದ ಸಂರಕ್ಷಣೆಯ ಜವಾಬ್ದಾರಿಯನ್ನು ಹೊತ್ತಂತಹ ದೇವನನ್ನು ಹೊತ್ತವರು ನಾವು. ಆದರೆ ಅವನು ಸಂರಕ್ಷಿಸುವ ಪ್ರಪಂಚವನ್ನು ಸಂಹಾರ ಮಾಡತಕ್ಕಂಥವ ನೀನು. ಅದರಿಂದ ನಿನಗೇ ಆದಂತಹ ಒಂದು ಸ್ಥಾನ ಇದೆ. ನಿನ್ನ ವ್ಯಕ್ತಿತ್ವ ಬಹಳ ದೊಡ್ಡದು. ಸಾಮಾನ್ಯರಾದ ನಮ್ಮನ್ನು ದೇವರನ್ನು ಧ್ಯಾನಿಸ್ತೇವೆ ಅನ್ನುವ ಕಾರಣದಿಂದ ಇಷ್ಟು ಎತ್ತರದ ವ್ಯಕ್ತಿಗಳು ಅಂತ ಹೇಳುವ ಕಾರಣದಿಂದ ನೀನು ದೊಡ್ಡವನಾದಿ ಅಂತ ಆ ಅರುಂಧತಿ ಆಡುವ ಮಾತು. ರುದ್ರದೇವ ನೇರ ವಿಷಯಕ್ಕೆ ಬರ್ತಾನೆ. ನಾನು ನಿಮ್ಮನ್ನು ಆಲೋಚಿಸಿದ್ದಿಷ್ಟಕ್ಕೆ ನನಗೊಂದು ಮದುವೆ ಆಗಬೇಕು ಅಂತ ಅನಿಸಿದೆ ಅಂತ ಶುರು ಮಾಡಿದ. ನೀವೆಲ್ಲ ಈ ವ್ಯವಸ್ಥೆ ಮಾಡುವ ಜವಾಬ್ದಾರಿ ನಿಮ್ಮದು ಅಂತ ಋಷಿಗಳು. ಅಂದರೆ ಒಂದು ಪುರೋಹಿತರು ಸಾಕಾಗುವುದಿಲ್ಲ, 7 ಜನ ಬೇಕು. ಆರತಿ ಮಾಡುವುದಕ್ಕೆ ಅರುಂಧತಿ ಒಬ್ಬಳು ಸಾಕಾಗ್ತದೆ. ಹೀಗೆ ಒಂದು ಮದುವೆ ಆಗಬೇಕು ಅಂತ ಅನಿಸಿದೆ. ಆವಾಗ ವಸಿಷ್ಠರು ಹೇಳ್ತಾರಂತೆ, ನಮಗೆ ಇದಕ್ಕಿಂತ ದೊಡ್ಡದಾದ ಲೋಕ ಕಲ್ಯಾಣದ ಕೆಲಸ ಮತ್ತೊಂದಿಲ್ಲ ಸ್ವಾಮಿ. ದೇವಲೋಕದಲ್ಲಿ ದೇವತೆಗಳು ಜರ್ಜರಿತರಾಗಿ ಹೋಗಿದ್ದಾರೆ. ತಾರಕಾಸುರನೆಂಬಂತಹ ಮಹಾದುಷ್ಟ ಎಲ್ಲವನ್ನು ಆಕ್ರಮಿಸಿದ್ದಾನೆ. ನೀನು ಮುಖಿಯಾಗಿ ಸ್ಥಾಣು ಅನ್ನುವ ಸ್ಥಿತಿಯಲ್ಲಿ ಸ್ಥಿರನಾಗಿ ನಿಂತು ಬಿಟ್ಟಿದ್ದಿ. ಅತ್ತ ಕಡೆಯಿಂದ ಭೂಲೋಕದಲ್ಲಿ ಕೊಡುವ ಆಹುತಿಗಳು ದೇವತೆಗಳಿಗೆ ಸಲ್ತಾ ಇಲ್ಲ. ಭೂಲೋಕದ ಮನುಷ್ಯರು ಕೊಡತಕ್ಕಂತಹ ಯಜ್ಞ ಯಾಗ ಕ್ರತುಗಳ ಕಾರಣದಿಂದ ಪ್ರವೃದ್ಧರಾಗಿ ಪ್ರಕೃಷ್ಟರಾಗಿ ಬೆಳೆಯಬೇಕಾಗಿದ್ದ ದೇವತೆಗಳ ಸ್ಥಿತಿಗತಿಯೇ ಉಲ್ಲೋಲ ಕಲ್ಲೋಲವಾಗಿ ಹೋಗಿದೆ. ಆದ್ದರಿಂದ ಸ್ವಾಮಿ, ನೀನು ವಿವಾಹವಾಗುವುದಕ್ಕೆ ನಾವು ಒಂದು ನಿಮಿತ್ತರಾಗ್ತೇವೆ ಅಂದರೆ ಅದಕ್ಕಿಂತ ದೊಡ್ಡ ಅದೃಷ್ಟ ನಮ್ಮದಿಲ್ಲ. ರುದ್ರನಿಗೆ ಮದುವೆ ಆಗುವುದಕ್ಕೆ ಇನ್ನಷ್ಟು ಮನಸ್ಸು ಜಾಸ್ತಿ ಆಯ್ತಂತೆ. ಅವ ಹೇಳ್ತಾನೆ, ನನಗೆ ಮದುವೆ ಆಗಬೇಕು ಅಂತ ನೀವು ಬರುವಲ್ಲೇ ತನಕೂ ಅನಿಸ್ಲಿಲ್ಲ. ಆದರೆ ಈ ವಸಿಷ್ಠರ ಪಕ್ಕದಲ್ಲಿ ಅರುಂಧತಿಯನ್ನು ನೋಡಿದ ಕೂಡಲೇ ಮದುವೆ ಆಗಬೇಕು ಅಂತ ಅನಿಸುತ್ತೆ ಅಂತ ಹೇಳ್ತಾರೆ. ಇದೆಲ್ಲ ಪುರಾಣದಲ್ಲಿ ವೇದವ್ಯಾಸರು ಬರ್ತಕ್ಕಂಥ ಒಂದು ವಿಶೇಷ ಕಥೆಗಳು. ಅಂದರೆ ಮದುವೆಯ ದಿವಸ ಅರುಂಧತಿ ವಸಿಷ್ಠರನ್ನು ಧ್ಯಾನ ಮಾಡ್ತಕ್ಕಂಥ ಕ್ರಮ ಇದೆ. ಅದು ಯಾಕೆ ಅಂದರೆ, ಸಂಸಾರದಲ್ಲಿ ಸತಿಪತಿಯರು ಏನೇ ಕಷ್ಟ ಬಂದರೂ ಕೂಡ ಅವರು ಹೇಗಿರಬೇಕು ಅನ್ನೋದಕ್ಕೆ ಇತಿಹಾಸ ಅಥವಾ ಪುರಾಣದಲ್ಲಿ ನಮಗೆ ಮಾರ್ಗದರ್ಶಿ ಆದರ್ಶವಾಗಿ ಕಾಣತಕ್ಕಂಥದ್ದು ಅರುಂಧತಿ ವಸಿಷ್ಠರ ದಾಂಪತ್ಯ. ಅವರ ಕಥೆ ಕೇಳಿದಾಗ ನಮಗೆ ಅರ್ಥ ಆಗ್ತದೆ, ಅಂತಹ ಸುಂದರವಾದ ದಾಂಪತ್ಯ. ಆದ್ರಿಂದ ಅರುಂಧತಿಯ ಆ ಮುಖಚರ್ಯೆ, ಆ ಒಂದು ಮುತ್ತೈದೆತನ, ಆಕೆಯ ಮುಖದಲ್ಲಿರ್ತಕ್ಕಂತಹ ಅದ್ಭುತವಾದ ತಪಸ್ವಿನಿಯ ಕಾಂತಿ, ಪಕ್ಕದಲ್ಲಿ ವಸಿಷ್ಠರಿದ್ದಾಗ ಅವರ ಜೊತೆಯಲ್ಲಿ ಈಕೆ ವರ್ತಿಸತಕ್ಕಂತಹ ಸ್ಥಿತಿ, ಜೊತೆಗಿರತಕ್ಕಂತಹ 5-6 ಮಹರ್ಷಿಗಳ ಮಧ್ಯದಲ್ಲಿ ಈಕೆ ವಸಿಷ್ಠ ಪತ್ನಿಯಾಗಿ ಹೇಗೆ ವರ್ತಿಸ್ತಾ ಇದ್ದಾಳೆ, ಇದನ್ನೆಲ್ಲ ಕಂಡ ರುದ್ರದೇವ ಹೇಳ್ತಾನೆ, ಇಂತಹ ಸತಿಪತಿಯರು ಇರುವುದರಿಂದಲೇ ಪ್ರಪಂಚ ಚೆನ್ನಾಗಿ ಕ್ಷೇಮವಾಗಿರುವುದು. ಆದ್ರಿಂದ ನಾನು ಅಂತಹ ಗೃಹಸ್ಥ ಧರ್ಮವನ್ನು, ಅರುಂಧತಿ ವಸಿಷ್ಠರ ಹಾಗೆ ಗೃಹಸ್ಥ ಧರ್ಮವನ್ನು ನಾನು ಅನುಷ್ಠಾನ ಮಾಡಬೇಕು ಅಂತ ಇವರನ್ನು ನೋಡಿದರೆ ನನಗೆ ಬೇಕು ಅಂತ ಅನಿಸ್ತದೆ, ಮದುವೆ ಆಗಬೇಕು ಅಂತ ಅನಿಸ್ತದೆ. ಅದಕ್ಕೆ ಸರಿಯಾಗಿ ಹಿಮವಂತನ ಮಗಳು ನನ್ನನ್ನೇ ಮದುವೆ ಆಗಬೇಕು ಅಂತ ತಪಸ್ಸು ಮಾಡಿದ್ದಾಳೆ. ಆದ್ರಿಂದ ಹಿಮವಂತ ನನಗೆ ಹೆಣ್ಣು ಕೊಡ್ತಾನೋ ಇಲ್ಲೋ ಅಂತ ಒಂದು ಸಮಸ್ಯೆ ಆಗಿದೆ. ಇವನು ಆಲೋಚನೆ ಮಾಡುವುದು ಅದೊಂದು. ಯಾಕಂದರೆ ಈ ಕಣ್ಣು, ಈ ಸರ್ಪ, ಇದೆಲ್ಲ ಇದಕ್ಕೆ ಈ ಚರ್ಮಾಂಬರ, ನಾನಿರುವುದು ಹೀಗೆ ಮದುವೆ ಆಗ್ತೇನೆ ಅಂತೇಳಿ ಏನು ವ್ಯತ್ಯಾಸ ಮಾಡಿಕೊಳ್ಳುವುದಿಲ್ಲ. ಕೆಲವರೆಲ್ಲ ಹೇಗೆ ಇದ್ದವರು ಮದುವೆ ಆಗುವ ಹೊತ್ತಿಗೆ ಸರಿಯಾಗಿ ಬಿಡ್ತಾರೆ. ಇವನು ಹೇಳ್ತಾರೆ, ಇಲ್ಲ ಸರ್, ನಾನಿರುವುದು ಹೀಗೆ, ಇದರಲ್ಲಿ ವ್ಯತ್ಯಾಸ ಇಲ್ಲ. ಆದರೆ ಆ ಪರ್ವತ ರಾಜ ಮೇರು ಮಂದರ, ಗಂಧಮಾದನ ಮೊದಲಾದ ಪರ್ವತ ರಾಜರು ಅವನ ಸೇವೆ ಮಾಡ್ತಾರೆ. ಅಂತಹ ಮಹಾರಾಜನಾದ ಹಿಮವಂತ ನನಗೆ ಹೆಣ್ಣು ಕೊಡ್ತಾನೋ ಅಂತ ನನಗೆ ಒಂದು ಸಂಶಯ. ನಾನು ಈ ಅರುಂಧತಿಯ ಜೊತೆಗೆ ನೀವಿರುವುದನ್ನು ನೋಡಿ ತೀರ್ಮಾನಿಸಿದೆ, ನೀವು ನನಗೆ ಮದುವೆಯನ್ನು ತೀರ್ಮಾನ ಮಾಡ್ತೀರಿ ಅಂತ ನನಗೆ ನಿಶ್ಚಯ ಇದೆ. ಯಾಕಂದರೆ ನೀವು ಹೆಚ್ಚು ಅರುಂಧತಿ ದೇವಿಯನ್ನು ಬಳಸಿಕೊಳ್ಳಿ.
ಮದುವೆಯಲ್ಲಿ ಯಾವತ್ತು ಹೆಚ್ಚಿನ ವ್ಯವಸ್ಥೆ ಹೆಂಗಸರೇ ಮಾಡುವುದು ಅಂತ. ಇದನ್ನು ರುದ್ರದೇವ ಹೇಳ್ತಾನೆ, ಹೆಂಗಸರಿಂದ ಸರಿಯಾಗಿ ಮದುವೆ ನಡೆಯುವುದು. ಆದ್ರಿಂದ ಆಕೆ ಜೊತೆಗಿರುವುದರಿಂದ ನೀವು ಈ ವಿವಾಹವನ್ನು ಸಾಧಿಸ್ತೀರಿ ಅಂತ ನನಗೆ ವಿಶ್ವಾಸ ಇದೆ. ಇಷ್ಟು ಹೇಳಿದ್ದೇ ತಡ ಸಪ್ತ ಋಷಿಗಳು ನಮಸ್ಕಾರ ಮಾಡಿ ಈ ಮದುವೆಗೆ ಬೇಕಾದ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೋ ರುದ್ರದೇವ ಅಂತ ಹೇಳಿ ಹೊರಟು ಆಕಾಶದಲ್ಲಿ ಸಾಗಿ ಒಂದೆರಡು ಕ್ಷಣಗಳಲ್ಲಿ ಬಂದು ಹಿಮವತ್ ಪರ್ವತನ ಮುಂದೆ ನಿಂತರಂತೆ. ಹಿಮವಂತನ ಒಂದು ವಿಶಾಲವಾದ ಅರಮನೆ ಇದೆ, ಹಿಮವತ್ ಪರ್ವತದಲ್ಲೇ ಇರುವ ಅರಮನೆ. ಅದಕ್ಕೆ ಓಷಧಿ ಪ್ರಸ್ಥ ಅಂತ ಹೆಸರಂತೆ, ಪುರಾಣದಲ್ಲಿ ಕೊಟ್ಟ ಹೆಸರು. ಅದು ಹಿಮವಂತನ ಅರಮನೆ. ಓಷಧಿ ಪ್ರಸ್ಥದ ಮುಂದೆ ಇಳಿದಿದ್ದಾರೆ ಋಷಿಗಳು. ಅಲ್ಲಿ ಇಳಿದಿದ್ದಾರೆ ಅನ್ನುವುದನ್ನು ದ್ವಾರಪಾಲಕ ಹೋಗಿ ಹಿಮವಂತನಿಗೆ ತಿಳಿಸಿದ್ದಾನೆ. ಹಿಮವಂತ ಮೇನೆಯ ಜೊತೆಗೆ ತಾನು ಹೇಮ ಪಾತ್ರೆಯಲ್ಲಿ ನೀರು ಹಿಡ್ಕೊಂಡು ಬಂದಿದ್ದಾನೆ. ಅವನ ಜೊತೆಗೆ ಒಂದಷ್ಟು ದಾದಿಯರು, ಕೆಲಸದವರು ಎಲ್ಲ ಸೇರಿ ಒಂದಷ್ಟು ನೀರು ಹಿಡ್ಕೊಂಡು ಬಂದಿದ್ದಾರೆ 7-8 ಚೊಂಬುಗಳಲ್ಲಿ ಇವರಿಗೆ ಸ್ವಾಗತ ಹೇಳುವುದಕ್ಕೋಸ್ಕರ. ಸ್ವತಃ ಈತನೇ ಒಬ್ಬೊಬ್ಬರ ಪಾದವನ್ನು ಕೂಡ ಪ್ರಕ್ಷಾಲನೆ ಮಾಡಿ ಆ ನೀರನ್ನು ತಾನು ತನ್ನ ಪತ್ನಿಗೂ ಪ್ರೋಕ್ಷಿಸಿ, ಮಗಳಾದಂತಹ ಪಾರ್ವತೀ ದೇವಿಗೂ ಪ್ರೋಕ್ಷಣೆ ಮಾಡಿ, ತನ್ನ ಪತ್ನಿಯ ಕೈಯಲ್ಲೇ ಈ ಋಷಿ ಪತ್ನಿಯಾದಂತಹ ಅರುಂಧತಿಯ ಪಾದವನ್ನು ತಾನು ತೊಳೆಸಿ ಆ ನೀರನ್ನು ಅವಳ ಹಾಕಿಕೊಂಡ ಮೇಲೆ ಅವಳ ಹತ್ರ ತನ್ನ ತಲೆಗೂ ಹಾಕಿಸಿಕೊಳ್ತಾನಂತೆ. ಅಷ್ಟೂ ಜನರ ಪಾದ ಪೂಜೆಯನ್ನು ಮಾಡಿ, ನನಗೆ ಆಕಾಶದಲ್ಲಿ ಮೋಡ ಇಲ್ಲದೆ ಮಳೆ ಬಂದ ಹಾಗಾಯಿತು ಅಂತ ಹೇಳ್ತಾರೆ. ಇದಕ್ಕೆಲ್ಲ ಏನು ಅರ್ಥ ಅಂತ ನೀವೇ ಯೋಚನೆ ಮಾಡಬೇಕು. ಅರಣಿ ಮಥನವಾಗದೆ ಅಗ್ನಿತ್ಪತ್ತಿ ಆದ ಹಾಗೆ ಆಯಿತು. ಯಾವುದನ್ನು ನಾನು ಬಯಸಲಿಲ್ಲವೋ, ಎಂತಹ ಒಂದು ವಿಶಿಷ್ಟವಾದ ಪುಣ್ಯ ನನಗೆ ಬರ್ತದೆ ಅಂತ ಯೋಚಿಸಿಯೇ ಇಲ್ಲವೋ ಅಂತಹ ಪುಣ್ಯ ನನ್ನಲ್ಲಿ ಬಂದು ಹೋಯಿತು. ನನ್ನ ಮನೆಯಲ್ಲೇ ದೇವರು ಸಾಕ್ಷಾತ್ಕಾರವಾದ ಹಾಗೆ ಆಯಿತು. ನೀವು ಇಷ್ಟೂ ಜನ ಬಂದಿದ್ದೀರಲ್ವ, ಹಾಗಾದರೆ ನಮ್ಮ ಮನೆಯಲ್ಲಿ ದೊಡ್ಡ ಶ್ರೇಯಸ್ಸಿದೆ ಅಂತ ಅರ್ಥ ಅಂತ ಹೇಳಿ ಎಲ್ಲರನ್ನು ಕರ್ಕೊಂಡು ಬಂದು ಕುಶಾಸನವನ್ನು ಹಾಕಿ ಅಷ್ಟೂ ಜನರನ್ನು ಕುಳ್ಳಿರಿಸಿ ತಾನು ಸಪತ್ನೀಕನಾಗಿ ತನ್ನ ಮಗಳಲ್ಲಿ ನಮಸ್ಕಾರ ಮಾಡಿಸಿ ನಾನು ನಮಸ್ಕಾರ ಮಾಡಿದ್ದಾನೆ. ಈ ಮಗಳು ನಮಸ್ಕಾರ ಮಾಡಿದಾಗ ಇಷ್ಟೂ ಜನ ಆಶೀರ್ವಾದ ಮಾಡಿದ್ದೇನು ಅಂತ ಹೇಳಿದ್ರೆ, ಪತ್ಯು ದೀರ್ಘತಮ ಪ್ರೀತಿರಸ್ತು ಅಂತ ಒಂದು ಆಶೀರ್ವಾದ ಮಾಡಿದ್ರು. ನಿನ್ನ ಗಂಡನಿಗೆ ನಿನಗೆ ದೀರ್ಘವಾದ ಪ್ರೀತಿ ಉಂಟಾಗಲಿ ಅಂತ ಮಾಡಿದ್ರು. ಇವ ಕಣ್ಣು ಬಿಟ್ಟು ನೋಡಿದ. ಮದುವೆ ಮಾಡಲಿಲ್ಲ ನಾನು ಇವಳಿಗೆ ಅಂತ. ಮದುವೆ ಆದ ಮೇಲೆ ಹೇಳಬೇಕಾದ ಆಶೀರ್ವಾದ ಅದು, ಪ್ರಧಾನ ಆಶೀರ್ವಾದವೇ ಅದು. ಅದಕ್ಕಿಂತ ಮುಂಚೆ ಕಲ್ಯಾಣ ವಸ್ತು ಅಂತ ಅಲ್ಲ ಆಶೀರ್ವಾದ ಮಾಡಬೇಕು. ಇದು ಮದುವೆ ಆಗುವುದಕ್ಕಿಂತ ಮುಂಚೆ ನಿನಗೆ 10 ಮಕ್ಕಳಾಗಲಿ ಅಂತ ಆಶೀರ್ವಾದ ಮಾಡಿದಾಗ ಪತ್ಯು ದೀರ್ಘತಮ ಪ್ರೀತಿರಸ್ತು ಅಂತ ಹೇಳಿದ್ರೆ, ದೀರ್ಘತಮ ಮಾಮತೇಯಂ ಅಂತ ಆಶೀರ್ವಾದ ಮಾಡಿದರೆ ಹೇಗಿದು? ಅದಕ್ಕೆ ಋಷಿಗಳು ಹೇಳ್ತಾರೆ, ಅವಳಿಗೆ ಮದುವೆ ಆಗೋಯ್ತು ಅಂತ ಹೇಳ್ತಾರೆ. ಮದುವೆ ಆಗಿ ಹೋಯ್ತು. ಈ ಆಗಿ ಹೋಯಿತು ಅನ್ನೋ ಶಬ್ದಕ್ಕೆ ಏನರ್ಥ? ಅದು ಭೂತಕಾಲದ ಪ್ರಯೋಗ. ಆದರೆ ಭೂತಕಾಲದ ಪ್ರಯೋಗ ಆಗಿ ಹೋದದ್ದರಲ್ಲಿ ಮಾತ್ರ ಬಳಕೆ ಅಲ್ಲ. ಯಾವುದು ದೃಢವಾಗಿ ಆಗಿಯೇ ಆಗುತ್ತೆ ಅಂತ ತೀರ್ಮಾನ ಇದೆಯೋ ಅದರಲ್ಲೂ ಕೂಡ ಭೂತಕಾಲದ ಪ್ರಯೋಗವೇ ಇರುವುದು. ಏಷ್ಯತ್ತು ನಿಶ್ಚಿತಂ ಯತ್ ಸ್ಯಾತ್ ತತ್ ಅತೀತತ್ವೇನ ಭಣ್ಯತೆ. ಏಷ್ಯತ್ ಅದು ಭವಿಷ್ಯತ್ತು. ಭವಿಷ್ಯತ್ತಾದರೂ ತೀರ್ಮಾನವಾದದ್ದೇನಿದೆ ಅದು ಆಗಿ ಹೋಯಿತು ಅಂತ. ಅತೀತತ್ವೇನೋ ಅದನ್ನು ಹೇಳ್ತಕ್ಕಂಥದ್ದು ಶಾಸ್ತ್ರದ ಕ್ರಮ. ಶಾಸ್ತ್ರ ಕ್ರಮ ಯಾಕೆ? ನಮ್ಮ ವ್ಯವಹಾರದಲ್ಲೂ ಹಾಗೆ. ಅಮ್ಮ ಒಳಗೆ ಒಗ್ಗರಣೆ ಹಾಕ್ತಾ ಇದ್ದಾಳೆ, ಮಗು ಅಂಗಳದಲ್ಲಿ ಆಟ ಆಡ್ತಾ ಇದೆ, ಜಾರಿ ಬಿತ್ತು, ಕಿರ್ಚಾಡಿದಾಗ ಒಳಗಿಂದ ಅಮ್ಮೇನು ಹೇಳ್ತಾರೆ, ಓ ಬಂದೆ 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 ಅಂತ ಹೇಳ್ತಾರೆ. ನಾವು ವ್ಯಾಕರಣ ನೋಡಿದ್ರೆ ತಪ್ಪಲ್ಲ ಅವಳು ಹೇಳುದು. ಅವಳೇನು ಹೇಳಬೇಕು? ಬರುತ್ತಿದ್ದೇನೆ ಅಂತ ಹೇಳ್ಬೇಕು ವ್ಯಾಕರಣದ ಪ್ರಕಾರ, ಅಥವಾ ಬರುವವಳಿದ್ದೇನೆ ಅಂತ ಭವಿಷ್ಯತ್ ಕಾಲದಲ್ಲಿ ಹೇಳ್ಬೇಕು. ಇಲ್ಲ ಆಗ್ಲೇ ಹೊರಟಿದ್ದಾಳೆ ಅಂದ್ರೆ ಬರುತ್ತಾ ಇದ್ದೇನೆ ಅಂತ ಹೇಳ್ಬೇಕು. ಅದೆರಡು ಬಿಟ್ಟು ಹೇಳುವುದೇನು ಅವಳು? ಬಂದೆ ಅಂದ್ರೆ ಅದು ಭೂತಕಾಲ. ಬಂದೇ ಬರ್ತೇನೆ ಅನ್ನೋ ಏಷ್ಯತ್ತು ನಿಶ್ಚಯವನ್ನು ಇಟ್ಟುಕೊಂಡಲ್ವ ಆ ಪ್ರಯೋಗ. ಆದ್ರಿಂದ ಮದುವೆ ಆಗೋಯ್ತು ಅವಳು. ಈ ತಂದೆ ತಾಯಿಯರಿಬ್ಬರು ಕೂಡ ನಾವು ರುದ್ರನಿಗೆ ಕೊಡಬೇಕು ಅಂತ ಆಲೋಚಿಸಿದ್ದೇವೆ, ನೀವೇನು ಹೇಳ್ತಾ ಇದ್ದೀರಿ? ಆವಾಗ ವಸಿಷ್ಠರು ಮಾತಾಡಿದ್ರಂತೆ ಅಂಗಿರಸ್ಸಿನ ಜೊತೆಗೆ, ಇಬ್ಬರು ಒಟ್ಟಿಗೆ. ಒಂದು ವಾಕ್ಯ ಅವರು ಹೇಳುದು, ಒಂದು ವಾಕ್ಯ ಇವರು ಹೇಳುದು. ಅಂದ್ರೆ ಎಲ್ಲರದ್ದು ಒಂದೇ ಮನಸ್ಸು ಅಂತ ಅರ್ಥ. ಅಂಗಿರಸ್ಸು ಮತ್ತು ವಸಿಷ್ಠರು ಮಾತಾಡಿದರು. ಲೋಕದ ಕ್ಷೇಮಕ್ಕೆ ತಪಸ್ಸು ಕಾರಣ. ತಪಸ್ಸಿನಿಂದಾಗಿ ಲೋಕ ಕ್ಷೇಮ ಇರ್ತದೆ, ಕಾಲಕ್ಕೆ ಮಳೆ ಬರ್ತದೆ. ತಪಸ್ಸಿಗೆ ಅಂತಹ ಮಹತ್ವ ಇದೆ. ತಪಸ್ಸಿಗೆ ಏನು ಮಹತ್ವ ಅನ್ನೋದು ತನ್ನು ತಿಳಿಸುವುದಕ್ಕೋಸ್ಕರ ಲೋಕದಲ್ಲಿ ಆವಿರ್ಭಾವ ಎತ್ತಿದ 2 ಶಕ್ತಿಗಳು ಅಂದರೆ ಒಂದು ರುದ್ರ, ಮತ್ತೊಂದು ನಿನ್ನ ಮಗಳು. ತಪಸ್ಸಿನ ಶಕ್ತಿ ಏನು ಅನ್ನುವುದನ್ನು ತಿಳಿಸಿದಂತಹ 2 ಸ್ವರೂಪ. ಅಂತಹ ರುದ್ರದೇವ ಪರಮ ಪಾವನ ಗಾತ್ರ, ಗಂಗಾಧರ, ಪಂಚಮುಖ. ಆ ರುದ್ರದೇವ ಈಗ ಆಲೋಚಿಸಿದ್ದಾನೆ,
ನಿನ್ನ ಮಗಳನ್ನು ಮದುವೆ ಮಾಡಿಕೊಡುವುದಾದರೆ ನಾನು ಸಂಸಾರ ಮಾಡ್ತೇನೆ ಅಂತ ಚಿಂತಿಸಿದ್ದಾನೆ. ಅವರಿಬ್ಬರ ಜೊತೆಗಾರಿಕೆಯಿಂದಾಗಿ ಲೋಕಕ್ಕೆ ಕ್ಷೇಮವಾಗ್ತದೆ, ದೇವತೆಗಳಿಗೆ ಸ್ಥಾನ ಪ್ರಾಪ್ತಿಯಾಗ್ತದೆ, ಮನುಷ್ಯರು ನೆಮ್ಮದಿಯಿಂದ ಬದುಕುವುದಕ್ಕೆ ಅನುಕೂಲ ಆಗ್ತದೆ, ತಾರಕನಂತಹ ಅಸುರರ ಸಂಹಾರವಾಗ್ತದೆ. ಆದ್ರಿಂದ ನೀನು ಇದಕ್ಕೆ ಒಪ್ಪಬೇಕಲ್ಲ. ಭಾರಿ ಖುಷಿಯಿಂದ ನಮಸ್ಕಾರ ಮಾಡಿದ್ದ. ನಾನು ಅಂದುಕೊಂಡೆ ನಿಮ್ಮಂಥವರು ಬಂದಿದ್ರು ಅಂದ್ರೆ ನಮ್ಮ ಮನೆಯಲ್ಲಿ ಏನೋ ಮಂಗಲವಾಗ್ತದೆ ಅಂತ. ಅದರಿಂದ ನಿಮ್ಮ ಬರುವಿಕೆಯೇ ಈ ಮಂಗಲಕ್ಕೆ ಹೇತು. ಅಂದ್ರೆ ನೀವು ಮಂಗಲ ಇದೆ ಅಂತ ನೀವು ಬಂದದ್ದಲ್ಲ, ನೀವು ಬಂದದ್ರಿಂದ ನಮ್ಮ ಮನೆಯಲ್ಲಿ ಬ್ಯಾಂಡ್ ವಾಲಗ ಹೊಡೆಯುತ್ತೆ ಅಂತ ಅರ್ಥ ಅಂತ. ಮತ್ತೊಮ್ಮೆ ನಮಸ್ಕಾರ ಮಾಡ್ತಾನೆ. ಋಷಿ ಮುನಿಗಳು ಹೇಳ್ತಾರೆ, ಆ ಕಡೆಯಿಂದ ಮದುವೆಗೆ ಸಿದ್ಧತೆ ಮಾಡಲಿಕ್ಕೆ ಹೇಳಿ ಬಂದಿದ್ದೇವೆ, ಇಲ್ಲಿಯೂ ಸಿದ್ಧತೆ ಆಗಲಿ, ವಿವಾಹಕ್ಕೆ ಸಿದ್ಧತೆ. ಆವಾಗ ಹೇಳ್ತಾನೆ ಹಿಮವತ್ ಪರ್ವತ, ಸಿದ್ಧತೆ ಮಾಡುವುದಕ್ಕೆ ಮೊದಲು ನಾಂದಿ ಆಗಬೇಕು. ನಾಂದಿಗಿಂತ ಮುಂಚೆ ದಿನ ನಿಶ್ಚಯ ಆಗಬೇಕು. ದಿನ ನಿಶ್ಚಯ ಮಾಡಿದ್ರೆ ಇವತ್ತು ನಾಂದಿ ಮಾಡುದು, ಆಮೇಲೆ ಯಾವತ್ತೊಂದು ನೋಡ್ಕೊಳ್ಳುವ ಅಂತ ತೀರ್ಮಾನ ಮಾಡುದು, ಹಾಗಲ್ಲ ಅಲ್ವಾ. ದಿನ ನಿಶ್ಚಯ ಆದ ಮೇಲೆ ನಾಂದಿ ಚಿಂತನೆ ಇರುವಂತಹದ್ದು. ಆವಾಗ ಸ್ವತಃ ಆ ಋಷಿಗಳಲ್ಲಿ ಒಬ್ಬರಾದ ಕಶ್ಯಪರು ಹೀಗೆ ಆಕಾಶ ನೋಡಿದ್ರಂತೆ. ಆಕಾಶ ನೋಡಿ ಇವತ್ತಿನಿಂದ ಸರಿಯಾಗಿ 72 ಗಂಟೆಗೆ, ಅಂದ್ರೆ ಎಷ್ಟು ದಿವಸ ಆಗ್ತದೆ? 4 ದಿವಸ ಆಗ್ತದಾ? ಸುಮಾರು 4 ದಿವಸ, 3 ದಿವಸವಾ? ಸುಮಾರು 72 ಗಂಟೆಗೆ ಸರಿಯಾಗಿ ಚಂದ್ರ 9ನೇ ಸ್ಥಾನಕ್ಕೆ ಬರ್ತಾನೆ. ಆ ಸ್ಥಾನದ ಲಗ್ನ ಅತ್ಯಂತ ಶುದ್ಧವಾಗಿದೆ. ಆ ಲಗ್ನದಲ್ಲಿ ವಿವಾಹವಾಯಿತು ಅಂತ ಹೇಳಿದ್ರೆ ಸತಿಪತಿಯರು ಏಕದೇಹಸ್ಥರು ಅನ್ನುವ ರೀತಿಯಲ್ಲಿ ಅವರ ಜೀವನ ನಡೆಯುತ್ತೆ. ಅಷ್ಟೇ ಅಲ್ಲ, ಅವರೆಂಬಂತಹ ದಂಪತಿಗಳು ಲೋಕಕ್ಕೆ ಹೇಗೆ ಗಾಳಿ ಎಂಬುದು ಉಪಜೀವನವೋ ಹಾಗೆ ಅವರು ಲೋಕಕ್ಕೆ ಗಾಳಿಯ ಹಾಗೆ ಉಪಜೀವನರಾಗಿ ಬಿಡ್ತಾರೆ. ಅಂತಹ ಲೋಕೋಪಕಾರಕ ಮುಹೂರ್ತ ಇದೆ, ಆ ದಿವಸವೇ ಮದುವೆ ಆಗಬೇಕು ಅಂತ ಆಕಾಶ ನೋಡಿ ಹೇಳಿದ್ದು. ನಾವೆಲ್ಲ ಪಂಚಾಂಗ ತೆಗೆದು ನೋಡು, ಸೂರ್ಯ ಎಲ್ಲಿದ್ದಾನೆ, ಚಂದ್ರ ಎಲ್ಲಿದ್ದಾನೆ, ಅವರು ಹೀಗೆ ನೋಡಿ ಹೇಳ್ತಾರೆ ಯಾರು ಎಲ್ಲಿದ್ದಾರೆ, ಇಲ್ಲಿ ಮುಹೂರ್ತ ಇದೆ ಅಂತ ಮುಹೂರ್ತವನ್ನು ಹೇಳಿದ್ದು. ಸರಿ, ಅಷ್ಟಕ್ಕೆ ಸಿದ್ಧತೆ ಆಗ್ತದೆ. ಅಷ್ಟರಲ್ಲಿ ಇಲ್ಲಿಂದ ಒಬ್ಬ ದೂತ ಅಲ್ಲಿಗೆ ರುದ್ರನಲ್ಲಿ ಹೋದದ್ದು ಆಯಿತು. ರುದ್ರನಲ್ಲಿ ಹೋದಾಗ ಆಶ್ಚರ್ಯ ಏನು ಅಂದ್ರೆ, ರುದ್ರನಲ್ಲಿ ಎಲ್ಲಾ ದೇವತೆಗಳು ಸೇರಿದ್ದಾರಂತೆ. ಮದುವೆಗೆ ಎಲ್ಲರೂ ಬಟ್ಟೆಯನ್ನು ಸೊಂಟಕ್ಕೆ ಕಟ್ಟಿಕೊಂಡು ಸಿದ್ಧ, ಎಲ್ಲ ವ್ಯವಸ್ಥೆ, ಚಪ್ಪರ ಹಾಕುವುದಕ್ಕೆ ಇರುವ ವ್ಯವಸ್ಥೆ, ಇನ್ನು ಯಾವುದು ದಿಬ್ಬಣ ಹೋಗಬೇಕಾದ್ರೆ ಏನೇನು ವಾದ್ಯಗಳು ಬೇಕು. ರುದ್ರನ ಪ್ರಮಥ ಗಣಗಳೆಲ್ಲ ತಮ್ಮ ಆ ಪ್ರಾಚೀನ ಕಾಲದ ವಾದ್ಯಗಳನ್ನೆಲ್ಲ ಮತ್ತೆ ಸರಿಯಾಗಿ ಅದನ್ನು ಶ್ರುತಿಗೆ ತಂದು ಹೊಡೆದು ಬಡ್ದು ಟಕ ಟಕ ಮಾಡಿ ವಾದ್ಯಗಳನ್ನೆಲ್ಲ, ಡಕ್ಕೆಗಳನ್ನೆಲ್ಲ ಸಿದ್ಧಪಡಿಸಿದ್ರ. ಎಲ್ಲ ಸಿದ್ಧ ಆಗಿದೆ. ಆಮೇಲೆ ಅಲ್ಲಿರ್ತಕ್ಕಂತಹ ಮಯೂರಗಳು ಅಂದ್ರೆ ನವಿಲುಗಳು, ಸರ್ಪಗಳು, ಎತ್ತುಗಳು, ಈ ನಂದಿ ಒಮ್ಮೆ ಆಲೋಚನೆ ಮಾಡಿದ್ರೆ ಸಾಕು, ಎಲ್ಲ ಎತ್ತುಗಳು ಬಂದುವಂತೆ. ಯಾಕಂದ್ರೆ ಇವರು ದಿಬ್ಬಣಕ್ಕೆ ಹೋಗುವುದಕ್ಕೆ ಬಂಡಿ ಬೇಕಲ್ವ ವ್ಯವಸ್ಥೆಗೆ. ಎಲ್ಲ ಎತ್ತು ಬಂಡಿಯಲ್ಲಿ, ಎತ್ತಿನ ಬಂಡಿಯಲ್ಲೇ ಇವ್ರದ್ದು ದಿಬ್ಬಣ. ದಿಬ್ಬಣ ಅಂದ್ರೆ ಏನು? ದಿವ್ಯ ಬಣ ಅಂತ ಅರ್ಥ. ದಿವ್ಯವಾದ ಬಣ, ಅದರಲ್ಲಿ ಅಷ್ಟಮಂಗಲ ಪುರಸ್ಕೃತವಾಗಿ ಬರ್ತಕ್ಕಂತಹ ದಿಬ್ಬಣ. ಹೆಂಗಸರ ಆಭರಣದ ಶಬ್ದದಿಂದ ಗಂಡಸರು ಮಾತಾಡಿದ್ದು ಕೇಳಿಸ್ತಾ ಇರ್ಲಿಲ್ಲ ಅಂತ. ಇದು ತುಂಬಾ ಆಶ್ಚರ್ಯ. ಅವರ ಆಭರಣದ ಶಬ್ದ ಏನು? ಕೈಯಲ್ಲಿ ಶಬ್ದ, ಕಾಲಲ್ಲಿ ಶಬ್ದ, ಕಿವಿಯಲ್ಲಿ ಮೂಗಿನಲ್ಲಿ ಇದ್ದದ್ದು ಶಬ್ದ ಮಾಡ್ತಾ ಇದ್ವಾ ಏನು? ನಿರಂತರ ಈ ಶಬ್ದಗಳಿಂದ, ಬರೀ ಆಭರಣದ ಶಬ್ದ ಮಾತ್ರ ಅಲ್ಲ, ಇನ್ನೊಂದು ಹೇಳ್ತಾರೆ, ಅದು ಏನು, ಕಾಂಚಿ ಚೀನ ಕೌಶೇಯ ವಸ್ತ್ರೈಹಿ ಅಂತ. ಅದು ಕಾಂಚಿ ವಸ್ತ್ರ ಅಂದ್ರೆ ಏನು ಗೊತ್ತಾಗ್ಲಿಲ್ಲ ನನಗೆ, ಚೀನಾ ವಸ್ತ್ರ ಅಂದ್ರೆ ಗೊತ್ತಾಯ್ತು. ಚೀನಾ ಕೌಶೇಯ, ಕೌಶೇಯ ಅಂದ್ರೆ ರೇಷ್ಮೆ, ರೇಷ್ಮೆಯ ವಸ್ತ್ರ, ಅದರ ಸೆರಗು ಹಾಕುವುದು, ಹೀಗೆ ಮಾಡುದು, ಆ ಬಟ್ಟೆದ್ದೇ ಒಂದು ಶಬ್ದ ಅಂತೆ. ಎಲ್ಲ ನಿಮ್ಗೆಲ್ಲ ಅನುಭವ ಇರ್ಬೋದು. ಅಂದ ಆ ವಸ್ತ್ರಗಳ ಶಬ್ದಗಳು, ಈ ಆಭರಣದ ಶಬ್ದಗಳು, ಇವುಗಳಿಂದ ಗಂಡಸರು ಅದು ಆ ವ್ಯವಸ್ಥೆ ಈ ವ್ಯವಸ್ಥೆ ಕೂಗಿ ಹೇಳುವಂತಹ ಪ್ರಸಂಗ. ಅಷ್ಟು ವಿಜೃಂಭಣೆಯ ರುದ್ರದೇವರ ಒಂದು ದಿಬ್ಬಣ ಆ ಕಡೆಯಿಂದ ಹೊರಟಿದೆ. ಈ ಕಡೆಯಿಂದ ಇಲ್ಲಿ ಇಡೀ ಪರ್ವತಗಳಿಗೆ ಅಲಂಕಾರ. ಇನ್ನೊಂದು ವಿಶೇಷ ಇದೆ, ಅಲ್ಲಿ ರುದ್ರನಿಗೆ ಅಲಂಕಾರ ಆಗ್ತಾ ಉಂಟು. ರುದ್ರನ ಅಲಂಕಾರ ಹೇಗಿರ್ಬೇಡ, ರುದ್ರನಿಗೆ ಅಲಂಕಾರ ಮಾಡಿಸ್ಲಿಕ್ಕೆ ಬಂದ್ರೆ ಅವನಿಗೆ ಇಷ್ಟ ಇಲ್ಲ. ಅವನು ಪ್ರಕೃತಿ ಪ್ರಿಯ, ಪ್ರಕೃತಿ ಹೇಗುಂಟೋ ಹಾಗೇ ಇರಬೇಕು ಅನ್ನೋದು ರುದ್ರನ ಸ್ಥಿತಿ. ಅದಕ್ಕೆ ಏನು ಮಾಡಿದ್ರು ಅಂತ ಹೇಳಿದ್ರೆ, ಇವರಿಗೆ ರುದ್ರನಿಗೆ ಅಲಂಕಾರ ಮಾಡಿದ್ರೆ ಇಷ್ಟ ಆಗುದಿಲ್ಲ. ಆದ್ರೆ ರುದ್ರನ ತಲೆಯಲ್ಲಿ ಚಂದ್ರ ಉಂಟಲ್ಲ, ಚಂದ್ರನಿಗೆ ಅಲಂಕಾರ ಮಾಡಿ. ಇವ್ರು ಹೇಳು, ರುದ್ರ ನಿಂಗೆ ಅಲಂಕಾರ ಅಲ್ಲ, ನಿನ್ನ ತಲೆಯಲ್ಲಿ ಚಂದ್ರ, ನಿನ್ನ ಮದುವೆಯಲ್ಲಿ ಚಂದ್ರ ಖುಷಿಯಿಂದ ಇರಬೇಕೋ ಬೇಡ ಅಂತ ಚಂದ್ರನಿಗೆ ಒಂದು ಅಲಂಕಾರ. ಆಮೇಲೆ ಅವನ ಮೈ ಮೇಲೆ ಇರತಕ್ಕಂಥ ಸರ್ಪಗಳಿಗೆ ಅರಿಶಿಣ ಕುಂಕುಮ ಹಚ್ಚುದಂತೆ ಇವರು, ಅವುಗಳಿಗೆಲ್ಲ ಅಲಂಕಾರಗಳು. ಹೀಗೆ ಅವನ ಶರೀರದಲ್ಲಿರತಕ್ಕಂತಹ ಏನು ಲೋಕ ಚೇತನಗಳಿದ್ದಾರೆ, ಆ ಚೇತನಗಳಿಗೆ ನಾಗಭೂಷಣನಿಗೆ ಅಲಂಕಾರ ಮಾಡಿದರು. ಅಲಂಕೃತನಾಗಿದ್ದಾನೆ, ಗಜ ಚರ್ಮಾಂಬರಧಾರಿಯಾಗಿದ್ದಾನೆ ರುದ್ರದೇವ. ಅವನ ಮುಖದಲ್ಲಿ 1000 ಚಂದ್ರರು ಉದಯಿಸಿದರೆ ಯಾವ ರೀತಿಯ ಲೋಕ ಕಲ್ಯಾಣಂಕರವಾದಂತಹ ವಿಶಿಷ್ಟವಾದ ತಂಪೆರೆವ ಚಂದ್ರಿಕೆ ಉಂಟಾಗ್ತದೋ ಅಂತಹ ನವಚಂದ್ರಿಕೆಯ ಕಾಂತಿ ಕಂಗೊಳಿಸ್ತಾ ಇದೆ. ಇಲ್ಲಿ ಹೀಗಾದ್ರೆ ಇಲ್ಲಿ ಪಾರ್ವತಿ ದೇವಿಗೆ ಅಲಂಕಾರಗಳು.
ಅವಳಿಗೆ 3 ದಿವಸದ ಎಣ್ಣೆ ಎರೆಯುವ ಸ್ನಾನ ನಡೆದಿದೆ. ಮಂಗಳ ಸ್ನಾನಗಳನ್ನು ಋಷಿಪತ್ನಿಯರೆಲ್ಲ ಬಂದು ನಡೆಸ್ತಾ ಇದ್ದಾರೆ. ಕೌಶೇಯ ವಸ್ತ್ರಾಭರಣ ಭೂಷಿತಳಾಗಿದ್ದಾಳೆ. ನಾನಾ ರೀತಿಯ ಅಲಂಕಾರಗಳನ್ನು ತೊಡಿಸಿದ್ದಾರೆ. ತೊಡಿಸಿದ ಮೇಲೆ ಅವಳು ಅರುಂಧತಿ ಹತ್ರ ಬಂದು ಹೇಳ್ತಾಳೆ ಅಂತ, ನನಗೆ ನನ್ನನ್ನೊಂದ್ಸಲ ನೋಡಬೇಕು ಅಂತ ಹೇಳಿದ್ದ. ಅಷ್ಟೊತ್ತಿಗೆ ದೊಡ್ಡ ಕನ್ನಡಿ ತಂದಿತ್ತು. ಕನ್ನಡಿ ತಂದಿಟ್ರೆ ಇವಳು ಪೂರ್ತಿ ಇವಳನ್ನು ನೋಡ್ತಾಳೆ. ನೋಡಿ ಇದು ನಾನು ಹೌದು ಅಂತ ಅವಳಿಗೆ ಸಂಶಯ ಬಂದಂತೆ. ಇದನ್ನು ಹೇಳ್ತಾರೆ ವೇದವ್ಯಾಸ, ಇದು ನಾನು ಹೌದು. ಆಮೇಲೆ ಮತ್ತೆ ಮತ್ತೆ ನೋಡಿದಷ್ಟು ಅವಳಿಗೆ ಸಾಕಾಗಲಿಲ್ಲ ಅಂತೆ ತನ್ನನ್ನು. ಈ ಹೆಂಗಸರ ಮುಂದೆ ಕನ್ನಡಿ ಇಡುವುದು ತಪ್ಪು ಅಂತ ವಾತ್ಸಾಯನ ಹೇಳ್ತಾನೆ, ಇಡಬಾರ್ದು ಅಂತ. ಯಾಕಂದ್ರೆ ತುಂಬಾ ಟೈಮ್ ವೇಸ್ಟ್ ಆಗ್ತದೆ ಅಂತ ಹೇಳ್ತಾನೆ. ಅದು ಈಗ ಕನ್ನಡಿ ಮುಂದೆ ಇಟ್ಟದ್ರಿಂದ ಅವಳು ನೋಡ್ತಾಳಂತೆ. ನೋಡಿದ ಮೇಲೆ ಅವಳಿಗೆ ಅನಿಸಿತಂತೆ, ಬೇಗ ರುದ್ರದೇವನನ್ನು ಕಾಣಬೇಕು. ಯಾಕೆ ಬೇಗ ಕಾಣಬೇಕು? ನಾನು ಅವನನ್ನು ಕಾಣುವುದಲ್ಲ, ಅವ ನನ್ನನ್ನು ನೋಡಬೇಕು. ಇಲ್ಲದೆ ಹೋದ್ರೆ ನಾನು ಇಷ್ಟು ಅಲಂಕಾರ ಮಾಡಿದ್ದಕ್ಕೇನು ಪ್ರಯೋಜನ ಅಂತ ಅನಿಸಿತಂತೆ. ಅದನ್ನು ವ್ಯಾಸರು ಹೇಳ್ತಾರೆ, ಯಾವತ್ತು ಸ್ತ್ರೀಣಾಂ ಹಿ ವೇಷ, ಸ್ತ್ರೀಯರು ಒಂದು ವೇಷ ಮಾಡಿದ್ರು ಅಂತ ಆದರೆ ಯಕ್ಷಗಾನದ ವೇಷ ಅಲ್ಲ, ಸಾಮಾನ್ಯ ವೇಷ. ಸ್ತ್ರೀಯರು ಒಂದು ವೇಷವನ್ನು ಮಾಡಿದರೆ ಅದು ಪ್ರಿಯ ದೃಷ್ಟಿ ಫಲೋಹಿ ಸ್ತ್ರೀಣಾಂ ವೇಷ ಅಂತ. ಸ್ತ್ರೀಯರ ವೇಷ ತನಗೆ ಅತ್ಯಂತ ಪ್ರಿಯರಾದವರು ಒಂದು ಸಲ ನೋಡುವುದು ಅನ್ನುವುದೇ ಅದಕ್ಕೆ ಫಲವಲ್ಲವೇ? ಅದು ಇಲ್ಲ ಅಂತ ಆದರೆ ಆ ವೇಷ ಮಾಡಿದ್ದಕ್ಕೇನು ಪ್ರಯೋಜನ? ಆದ್ರಿಂದ ಆಕೆ ಇಷ್ಟು ಅಲಂಕಾರ ಮಾಡಿದ ಮೇಲೆ ನನ್ನನ್ನು ಆತ ಕಾಣಬೇಕು, ಅದರಿಂದ ಬೇಗ ದಿಬ್ಬಣ ಬರಲಿ ಅಂತ ಆಲೋಚನೆ ಮಾಡ್ತಾ ಇದ್ದಾಳೆ. ಅಷ್ಟರಲ್ಲಿ ಇಡೀ ಹಿಮಾಲಯವೇ ಪ್ರತಿಧ್ವನಿಸುವುದಕ್ಕೆ ಪ್ರಾರಂಭ ಆಗಿದೆ. ವಾದ್ಯದ ಧ್ವನಿಗಳು, ಬರೀ ವಾದ್ಯದ ಧ್ವನಿಗಳು ಮಾತ್ರ ಅಲ್ಲ, ವಾದ್ಯಧ್ವನಿಯ ಮಧ್ಯದಲ್ಲಿ ನಾನಾ ರೀತಿಯ ಕೋಕಿಲ ಪಿಕಾದಿಗಳ ಶಬ್ದ ಅಂತೆ, ದುಂಬಿಗಳ ಝೇಂಕಾರ ಅಂತೆ. ರುದ್ರನ ವಾದ್ಯಗಳದು. ರುದ್ರ ಬರಬೇಕಾದ್ರೆ ದಿಬ್ಬಣದಲ್ಲಿ ಬರುವ ವಾದ್ಯಗಳೇನು ಅಂತ ಹೇಳಿದ್ರೆ ಪ್ರಕೃತಿಯೇ ಶಬ್ದವಾಗಿ ಬಿಟ್ಟಿದೆ ಅವನಿಗೆ. ಬರ್ತಾ ಇರಬೇಕಾದ್ರೆ ಹರಿತಾ ಇರುವ ಗಂಗೆ, ಅಲಕನಂದೆ ಅಂದ್ರೆ ಗಂಗೆ, ಹರಿತಾ ಇರತಕ್ಕಂಥ ಗಂಗೆಯೂ ಕೂಡ ದೊಡ್ಡ ಘೋಷ, ಸಮುದ್ರ ಘೋಷದ ಹಾಗೆ ನಮ್ದು ಒಂದು ಶಂಖವಾದ್ಯ ಇದ್ದ ಹಾಗಿರ್ಲಿ ಅಂತ ವಾದ್ಯವನ್ನು ಮಾಡ್ತಾ ಇದ್ದಾಳಂತೆ. ಶಬ್ದ, ಪ್ರಕೃತಿಯಲ್ಲೆಲ್ಲ ಶಬ್ದ. ಅಲ್ಲಿದ್ದಂತಹ ಬದರಿ ಷಂಡಗಳು ಅಂದರೆ ಬದರಿ ವೃಕ್ಷಗಳು ಕೂಡ ಬೀಸುವ ಗಾಳಿಗೆ ಪಟಪಟ ಅಂತ ಶಬ್ದ ಮಾಡಿಕೊಂಡು ತಾವು ಕೂಡ ಯಾವುದೋ ಜಂಪೆ ತಾಳವನ್ನು ಅಟ್ಟ ತಾಳವನ್ನು ಹಾಕ್ತಾ ಇದ್ದಾವಂತೆ. ಅಂತೂ ರುದ್ರನ ಒಂದು ವಿವಾಹ ಅನ್ನುವ ಕಾರಣದಿಂದ ವಾತಾವರಣವೇ ಪರಮ ಮಂಗಲಮಯವಾಗಿದೆ. ಪ್ರಮಥ ಗಣದವರೆಲ್ಲ ಸೇರಿ ಬೇರೆ ಬೇರೆ ರೀತಿಯ ವಾದ್ಯಗಳು, ಕೆಲವರು ಊದುವವರು, ಕೆಲವರು ಕೋಲಿನಲ್ಲಿ ಹೊಡೆಯುವವರು, ಕೆಲವರು ಪರಸ್ಪರ ತಮ್ಮ ತಾಳದ ಹಾಗೆ ಅದನ್ನೇ ಹೊಡೆದು ಶಬ್ದ ಮಾಡುವವರು, ಇನ್ನು ಕೆಲವರು ಮೀಟುವವರು. ಪಂಚವಾದ್ಯಗಳು ಅಂತ ಇದಕ್ಕೆ ಹೆಸರು. ಇನ್ನು ಕೆಲವರು ಏನಿಲ್ಲ, ಅದು ಮೀಟಿದರೆ ಶಬ್ದ ಅಲ್ಲ, ಕೋಲಲ್ಲಿ ಮೀಟುವವರು ಅಂತದ್ದು ಇತ್ತು. ಪಿಟೀಲಿನಂಥ ವಾದ್ಯಗಳು ಕೂಡ, ಕೋಲಲ್ಲಿ ಮೀಟುವಂತಹ ವಾದ್ಯಗಳು ಕೂಡ ಇದ್ದವು. ಇಂತಹ ವಾದ್ಯಗಳ ಜೊತೆಗೆ ಈತನ ದಿಬ್ಬಣ ಬರ್ತಾ ಇದ್ದಂತಹ ಶಬ್ದ ಕೇಳಲಿಕ್ಕೆ ಇವಳಿಗೆ ಭಾರಿ ಖುಷಿಯಂತೆ. ಎಂಥ ಶಬ್ದಗಳು, ಬಹಳ ವಿಶಿಷ್ಟವಾದ ರೀತಿಯ ತಾಳಗಳು. ತಾಂಡವ ಅನ್ನೋ ಒಂದು ವಿಶೇಷ ತಂಡು ತಾಳ ಅಂತ ಒಂದಿದೆ, ಅದು ಅಲ್ಲಿಯ ತನಕ ಪ್ರಸಿದ್ಧಿ ಇಲ್ಲ, ರುದ್ರದೇವರದ್ದೇ ಆದ ತಾಳ. ಅಂತಹ ತಾಳಕ್ಕೂ ಸಂಬಂಧಪಟ್ಟಂತಹ ನಾನಾ ರೀತಿಯ ಸ್ವರಗಳು. ಇದನ್ನೆಲ್ಲ ಕೇಳಿ ಇಡೀ ಈ ಹಿಮವತ್ ಪರ್ವತನ ಕುಟುಂಬ ಆ ದಿಬ್ಬಣವನ್ನು ಎದುರುಗೊಳ್ಳುವುದಕ್ಕೆ ಸನ್ನದ್ಧವಾಗಿದೆ. ಅಷ್ಟು ಹೊತ್ತಿಗೆ ಋಷಿಮುನಿಗಳೆಲ್ಲ ಕಾಣೆಯಾದರಂತೆ. ಇಲ್ಲೆಲ್ಲ ಮದುವೆಯ ವ್ಯವಸ್ಥೆಗೆ ನಿಂತವರು ಅವರೆಲ್ಲ ಎಲ್ಲಿದ್ದಾರೆ ಅಂತ ನೋಡಿದರೆ ದಿಬ್ಬಣದ ಜೊತೆಗೆ ಬರ್ತಾ ಇದ್ದಾರೆ ಅವರೆಲ್ಲ. ನಾವು ಆ ಕಡೆ ಪಾರ್ಟಿ ಅಂತ, ಇಲ್ಲಿ ಅದಕ್ಕೆ ಇಲ್ಲಿದ್ದವರು, ಈ ಪತ್ರ ಈ ಕಡೆ ಇದ್ದವರು, ಆ ಕಡೆಯಿಂದ ಬಂದರೆ ಒಂದು ಸ್ವಲ್ಪ ಎಲ್ಲ ಅವರಿಗೆ ಗೌರವ ಎಲ್ಲ ಇದೆ. ಈ ಹೆಣ್ಣಿನ ಕಡೆಯಲ್ಲಿದ್ದರೆ ಇವರು ಗೌರವ ಮಾಡಬೇಕಷ್ಟೇ. ಗೌರವ ತೆಗೊಳ್ಳುವವರು ಗಂಡಿನ ಕಡೆಯವರು ಅಲ್ವಾ, ಅದಕ್ಕೆ ಋಷಿಗಳೆಲ್ಲ ಗಂಡಿನ ಕಡೆಗೆ ಹೋಗಿ ಸೇರಿದ್ದಾರೆ. ಹಿಮವಂತನಿಗೆ ಭಾರಿ ಖುಷಿಯಾಯಿತು. ನಮ್ಮಲ್ಲೇ ಋಷಿಗಳಿದ್ರೆ ನಾವು ಋಷಿಗಳನ್ನು ಉಪಚರಿಸುವುದಕ್ಕೆ ಅವಕಾಶ ಇರಲಿಲ್ಲ. ಎಲ್ಲ ಋಷಿಗಳು ಕೂಡ ಆ ಪರಮ ಋಷಿಯಾದಂತಹ ಶಿವನ ಜೊತೆಗೆ ಬರ್ತಾ ಇದ್ದಾರೆ ಅಂತ ಶಿವ ಅವನ ಮುಂದೆ ಕಳಿಸಿದ್ದಂತಹ ಸಪ್ತಋಷಿಗಳಿಗೆ ಮೊದಲು ಎಲ್ಲ ರೀತಿಯ ಉಪಚಾರವನ್ನು ಮಾಡಿ ಅವರನ್ನು ತಾನು ಒಳಗೆ ಬರಮಾಡಿಸಿಕೊಂಡು ಆಮೇಲೆ ರುದ್ರನ ಪಾದವನ್ನು ಪ್ರಕ್ಷಾಲನೆ ಮಾಡಿ ತಾನು ಒಳಗೆ ಕರ್ಕೊಂಡು ಹೋಗ್ತಾನೆ. ಕೈಯಾರೆ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾನೆ. ವರ, ನಾರಾಯಣ ಸ್ವರೂಪಿಯಾದ ವರನಿಗೆ ನನ್ನ ಪಾದ್ಯ ಅಂತ ಹೇಳಿ ಪಾದ್ಯವನ್ನು ಕೊಟ್ಟು ಕರ್ಕೊಂಡು ಹೋದ. ಒಳಗೆ ಕರ್ಕೊಂಡು ಹೋಗಿ ವಿವಾಹದ ಮನೆಯಲ್ಲಿ ಕೂಡಿಸಿದ್ದಾನೆ. ಎಲ್ಲ ದೇವತೆಗಳು ಕೂಡ ಆಗಮಿಸಿದ್ದಾರೆ. ದೇವತೆಗಳು, ಋಷಿಗಳು, ಸ್ವತಃ ಲಕ್ಷ್ಮೀನಾರಾಯಣರು ಬಂದಿದ್ದಾರಂತೆ, ಉಡುಗೊರೆ ಹಿಡ್ಕೊಂಡು ಬಂದಿದ್ದಾರೆ. ಲಕ್ಷ್ಮೀನಾರಾಯಣರಿದ್ದಾರೆ, ವಾಣಿ ಹಿರಣ್ಯಗರ್ಭರಿದ್ದಾರೆ. ಇವರೆಲ್ಲರ ಸನ್ನಿಧಾನದಲ್ಲಿ ಗಿರಿಜಾದೇವಿಯ ವಿವಾಹದ ಪರಮ ಮಂಗಳ ಮುಹೂರ್ತದ ಹೊತ್ತಿಗೆ ಭಗವಂತನನ್ನು ಸ್ತುತಿಸತಕ್ಕಂತಹ ವೀಣಾಗಾನ ನಡೆಯುತ್ತೆ, ವೇಣುಗಾನ ನಡೆಯುತ್ತೆ. ವೇಣುಗಾನ ಮಾಡ್ತಾ ಇರುವವರು ಯಾರು ಅಂತ ನೋಡಿದರೆ ನಾರಾಯಣನೇ ಒಂದು ವೇಣು ಹಿಡ್ಕೊಂಡಿದ್ದಾನೆ.
ಅಂದರೆ ರುದ್ರನ ಮದುವೆಯಲ್ಲಿ ವೇಣುಗಾನ ಮಾಡಿದವರು ನಾರಾಯಣ ದೇವರು. ಬ್ರಹ್ಮದೇವರಿಗೆ ಯಾರು ಏನು ಕೊಡಲಿಲ್ಲ, ಇಲ್ಲಿ ಹೋದ್ರೆ ಅವರು ಹೊಡಿತಿದ್ರು. ಬ್ರಹ್ಮದೇವರು ಅನೀನದ ಪದ್ಮಭವೋ ಮೃದಂಗಂ ಅಂತ ಶಾಸ್ತ್ರದ ಪ್ರಕಾರ ಮೃದಂಗ ವಾದನದಲ್ಲಿ ಪದ್ಮಭವನನ್ನು ಮೀರಿಸುವವರಿಲ್ಲಂತೆ. ಭಾರಿ ಮೃದಂಗದಲ್ಲಿ ಕೈ ಚಳಕ ಆ ಬ್ರಹ್ಮದೇವರಿಗೆ. ತಾಳದಲ್ಲಿ ಬಹಳ ಪ್ರಸಿದ್ಧಿ ಅಂದರೆ ರುದ್ರದೇವ. ಇಲ್ಲಿ ಈ ರೀತಿಯ ಧ್ಯಾನಾದಿಗಳು ನಡೀತಾ ಇದ್ರೆ, ಬೇರೆ ಬೇರೆ ರೀತಿಯ ವಾದ್ಯಗಳು ನಡೀತಾ ಇದ್ರೆ, ಈ ನವ ವರನಾಗಿ ಮಧುಮಗನಾಗಿ ಕುಳಿತಂತಹ ರುದ್ರದೇವನ ಕೈ ತಾಳ ಹಾಕ್ತಾ ಉಂಟಂತೆ. ಅಷ್ಟು ಚೆನ್ನಾಗಿ ಸಂಗೀತ, ನೃತ್ಯ ಇತ್ಯಾದಿಗಳೆಲ್ಲ ನಡೀತಾ ಇರತಕ್ಕಂಥದ್ದು. ರುದ್ರದೇವರು ಎಷ್ಟು ವಿರಕ್ತ ಶಿಖಾಮಣಿಯು ಅಷ್ಟೇ ನಾಟ್ಯಪ್ರಿಯ. ಆದ್ರಿಂದಲೇ ರುದ್ರನಿಗೆ ನಟರಾಜ ಅಂತ ಹೆಸರು. ನಾಟ್ಯದಲ್ಲಿ ಆತನನ್ನು ಮೀರಿಸತಕ್ಕಂಥವರಿಲ್ಲ. ಜೊತೆಗೆ ನಾಟ್ಯ ಮಾತ್ರ ಅಲ್ಲ, ಸಂಗೀತ ಶಾಸ್ತ್ರದ ದೇವತೆ. ಹೇಗೆ ಸರಸ್ವತೀ ದೇವಿ ಸಂಗೀತ ಶಾಸ್ತ್ರದ ಮೂಲ ಪ್ರವರ್ತಕ ಸ್ವರೂಪವೋ ಹಾಗೆ ಭರತ ಅನ್ನುವ ನಾಟ್ಯಶಾಸ್ತ್ರಕ್ಕೆ ಪ್ರವರ್ತಕ ಭರತ ಮುನಿ. ಆ ಭರತ ಮುನಿಗೆ ನಾಟ್ಯದ ಉಪದೇಶ ಮಾಡಿರತಕ್ಕಂಥವ ನಟರಾಜ ರುದ್ರದೇವ. ಅದನ್ನ ನಾಟ್ಯಶಾಸ್ತ್ರದ ಮೂಲ ಪ್ರವರ್ತಕನಾದಂತಹ ರುದ್ರದೇವ ಸಂಗೀತ ಪ್ರಿಯ. ಅದರಲ್ಲಿ ರುದ್ರದೇವ ಸ್ಥಾನಗಳಲ್ಲಿ ಸಂಗೀತ, ನಾಟ್ಯ, ನೃತ್ಯ ಇದು ನಿರಂತರ ನಡೀತಾ ಇದ್ರೆ, ಅಭಿಷೇಕವೂ ನಡೀತಾ ಇದ್ರೆ ಅಲ್ಲಿ ಸನ್ನಿಧಾನ ಜಾಸ್ತಿ ಆಗ್ತದೆ ಅಂತ. ಅಂತಹ ರುದ್ರನ ವಿವಾಹ ಅಂದರೆ ಅದು ಪೂರ್ತಿಯಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಂದ ಒಡಗೂಡಿದಂತಹ ಒಂದು ವ್ಯವಸ್ಥೆ. ಸ್ತ್ರೀಯರೆಲ್ಲ ಕುಳಿತುಕೊಂಡು ಪದ್ಯಗಳನ್ನು ಹಾಡ್ತಾರಂತೆ, ತಾವೇ ರಚಿಸಿದ ಪದ್ಯಗಳಿಂದ ಕೊಂಡಾಡ್ತಾರಂತೆ. ಈ ಎಲ್ಲ ರೀತಿಯ ಮಂಗಳ ಕಾರ್ಯಗಳು ನಡೀತಾ ಇರುವ ಹೊತ್ತಿಗೆ ಹಿಮವತ್ ಪರ್ವತ ತಾನು ತನ್ನ ಪತ್ನಿಯ ಜೊತೆಗೆ ರೋಮಾಂಚಿತ ಗಾತ್ರನಾಗಿ ತನ್ನ ಕುಮಾರಿಯನ್ನು ಕರೆದುಕೊಂಡು ಬರ್ತಾನೆ. ಕುಮಾರಿಗೆ ರುದ್ರನ ಮುಖ ಕಾಣುವುದಕ್ಕೆ ಆಗಲಿಲ್ಲ, ಯಾಕಂದ್ರೆ ಅಡ್ಡ ಬಟ್ಟೆ ಹಿಡಿದಿದ್ರಂತೆ. ಇದು ಸಮಸ್ಯೆ. ಕುಮಾರಿ ನೋಡಬೇಕು ರುದ್ರನನ್ನು, ರುದ್ರನನ್ನು ನೋಡ್ಲಿಕ್ಕಿಲ್ಲ. ನಾನು ಇಷ್ಟು ಅಲಂಕಾರ ಮಾಡಿಕೊಂಡಿದ್ದಾನೆ, ನನ್ನನ್ನು ಅವ ನೋಡಬೇಕು ಅಂದ್ರೆ ಅದಕ್ಕೂ ಅವಕಾಶ ಇಲ್ಲ, ಬಟ್ಟೆ ಅಡ್ಡ. ಅಂತಃಪಟದ ಮಧ್ಯದಲ್ಲಿ ನಿಂತು ಋಷಿಮುನಿಗಳೆಲ್ಲ ಮಂಗಳ ಸೂಕ್ತಗಳನ್ನು, ಮಂಗಳ ಅಷ್ಟಕಗಳನ್ನು ಎಲ್ಲ ಪಠಿಸ್ತಾ ಇರುವ ಹೊತ್ತಿಗೆ, ಎಲ್ಲರ ಮಂತ್ರಾಕ್ಷತೆ ಇಬ್ಬರಿಗೂ ಬೀಳ್ತಾ ಇರುವ ಹೊತ್ತಿಗೆ ಅಂತಃಪಟ ಬಹಿರಪಸರಣವಾಯಿತು. ಪರಸ್ಪರ ನಿರೀಕ್ಷಣೆ ನಡೆಯಿತು. ಪರಸ್ಪರ ನಿರೀಕ್ಷಣೆ ಅಂದ್ರೆ ಏನು? ಇವಳು ನನ್ನ ಹೆಂಡತಿ ಅಂತ ಮೊದಲ ಬಾರಿ ನೋಡು, ಇವನು ನನ್ನ ಪತಿ ಅಂತೇಳಿ ಮೊದಲ ಬಾರಿ ನೋಡು. ಅಂದ್ರೆ ಅದಕ್ಕಿಂತ ಮುಂಚೆ ಅವರು ನೋಡಿರಲಿಲ್ಲ ಅಂತ ಅರ್ಥ ಅಲ್ಲ. ಆದರೆ ಪತಿ ಪತ್ನಿ ಭಾವದಿಂದ ನೋಡುವ ಕಾಲಕ್ಕೆ ಮುಹೂರ್ತ ಇರಬೇಕು. ಶುದ್ಧ ಮುಹೂರ್ತದಲ್ಲಿ ಆ ಭಾವದಿಂದ ನೋಡಬೇಕು. ಉಪನಯನದಲ್ಲೂ ಹಾಗೆ ಮುಹೂರ್ತ ಯಾವುದಕ್ಕೆ ಅಂತ ಹೇಳಿದ್ರೆ, ತಂದೆಯನ್ನು ಮಗ ನೋಡು, ಮಾತೃದೇವೋಭವ ಪಿತೃದೇವೋಭವ ಅಂತ. ಆ ನೋಡುವಾಗ ಅಲ್ಲಿಯ ತನಕ ಅಪ್ಪನನ್ನು ಎಷ್ಟೋ ಬಾರಿ ನೋಡಿದ್ದಾನೆ, ಆದರೆ ಅಪ್ಪ ಅಂತ ನೋಡಿದ್ದಾನೆ. ಈಗ ನನಗೆ ಗಾಯತ್ರಿ ಮಂತ್ರವನ್ನು ಉಪದೇಶಿಸುವ ಗುರು ಅಂತ ನೋಡ್ತಾನಲ್ವಾ, ಅಂತಹ ಕಾಲಕ್ಕೆ ಮುಹೂರ್ತ. ಹಾಗೆ ಇಲ್ಲಿ ವಿಶಿಷ್ಟ ಮುಹೂರ್ತದಲ್ಲಿ, ಯಾವ ಮುಹೂರ್ತವನ್ನು ಅಂಗಿರೋ ಮಹರ್ಷಿಗಳು ಮತ್ತು ಕಶ್ಯಪ ಸ್ವತಃ ಆಕಾಶ ನೋಡಿ ನಿರ್ದೇಶ ಮಾಡಿದ್ದರೋ ಅಂತಹ ಶುದ್ಧ ಮುಹೂರ್ತದಲ್ಲಿ ಅವರ ಪರಸ್ಪರ ನಿರೀಕ್ಷಣೆ ನಡೆಯಿತು ಅನ್ನುವ ವಿವಾಹದ ಪರಮ ಮುಖ್ಯ ಘಟ್ಟದ ಜೊತೆಗೆ ಇವತ್ತಿನ ಅನುಸಂಧಾನವನ್ನು ಉಪಸಂಹಾರ ಮಾಡೋಣ. ಇನ್ನೊಂದು ಐದು ನಿಮಿಷದಲ್ಲಿ ಒಂದು ಕಥೆ ಹೇಳಿ ನಿಲ್ಲಿಸ್ಬೇಕು. ನಾನು ನಾಳೆ ಎಷ್ಟಾಗ್ತದೆ ಏನು ಅಂತ ಹೇಳಿ ಬರೋದಿಲ್ಲ. ಒಂದು ಮದುವೆಗೆ ಮುಗಿಯುವುದಿಲ್ಲ ಅಲ್ವಾ? ನಿರೀಕ್ಷಣೆ ಆದ ಮೇಲೆ ಒಂದು ಸ್ವಲ್ಪ ಕೆಲಸ ಆಗಬೇಕು. ಇವರಿಬ್ಬರ ವಿವಾಹ, ಈ ಮಾಂಗಲ್ಯ ಧಾರಣೆ ಇದು ಯಾವುದು ಇದರಲ್ಲಿ ಇಲ್ಲ. ಅದೆಲ್ಲ ಆಮೇಲೆ ನಾವು ಮಾಡಿಕೊಂಡದ್ದು. ಶಾಸ್ತ್ರದಲ್ಲಿ ಮಾಂಗಲ್ಯ, ಈಗ ಮಾಂಗಲ್ಯ ಧಾರಣೆ ಇಲ್ಲಿ ಹೋದ್ರೆ ಮದುವೆ ಅಲ್ಲ, ಆದ್ರೆ ಅದೆಲ್ಲ ಆಮೇಲೆ ಬಂದದ್ದು. ಗಂಡ ಬಂಗಾರ ಹಾಕದೆ ಹೋದ್ರೆ ಹೇಗೆ ಅಂತ ಒಂದು ಹಾಕುವ ವ್ಯವಸ್ಥೆ ಬಂದದ್ದು. ಮಾಂಗಲ್ಯಂ ತಂತು ನಾನೇನ ಅಂತ ಮೊದಲು ಬರುವುದೇ ನಮ್ಮ ಪುರಾಣದಲ್ಲಿ. ಯಾವುದು? ಶ್ರೀನಿವಾಸ ಕಲ್ಯಾಣದಲ್ಲಿ ಬರುವುದು. ವೇದದಲ್ಲಿ ಮಾಂಗಲ್ಯದ ಬಗ್ಗೆ ಯಾವ ಸುದ್ದಿಯೂ ಕೂಡ ಇಲ್ಲ. ಪಾಣಿಗ್ರಹಣ ಅನ್ನುವುದಕ್ಕೆ ಬಹಳ ಮಹತ್ವ. ಪಾಣಿಗ್ರಹಣ ಪುರಸ್ಸರವಾಗಿ ವಿವಾಹ ಅಗ್ನಿ ಸಾಕ್ಷಿಕವಾಗಿ ನೆರವೇರಿದೆ. ಸಂಪೂರ್ಣವಾಗಿ ಕೃತಾರ್ಥತೆಯನ್ನು ಹೊಂದಿರತಕ್ಕಂಥವ ರಾಜ ಹಿಮವಂತ. ಮೇನೆಯು ಕೂಡ ಸಂತೃಪ್ತಳಾಗಿದ್ದಾಳೆ. ಋಷಿವರಣ್ಯರೆಲ್ಲ ಅಲ್ಲಿಯ ಶಿವಪ್ರಸಾದವನ್ನು, ಅವತ್ತಿನ ವಿವಾಹ ನಿಮಿತ್ತವಾಗಿ ನಡೆದಂತಹ ಅನ್ನದಾನದಲ್ಲಿ ಪಾಲ್ಗೊಂಡಿದ್ದಾರೆ. ಎಲ್ಲ ಪ್ರಕ್ರಿಯೆ ಮುಗಿಯಿತು. ಆಮೇಲೆ ಶಿವ ಈಕೆಯನ್ನು ಕರೆದುಕೊಂಡು ತನ್ನ ಬಂಡಿಯ ಮೇಲೆ ಕೂತುಕೊಂಡು, ಬಂಡಿ ಅಂದರೆ ವೃಷಭ ವಾಹನ, ವೃಷಭದ ಮೇಲೆ ಕುಳಿತುಕೊಂಡು ತಾನು ಕೈಲಾಸಕ್ಕೆ ಸಾಗಿದ. ಬಹಳ ಪ್ರೀತಿಯಿಂದ ಈ ತಂದೆ ತಾಯಿಯರು ಬೀಳ್ಕೊಟ್ಟಿದ್ದಾರೆ. ಬಂದವರೆಲ್ಲ ಅಲ್ಲಿಲ್ಲೇ ಅವರವರಿಗೆ ಹೋದರು. ಮತ್ತೆ ಶಿವಪಾರ್ವತಿಯರ ಜೊತೆಗೆ ಯಾರು ಅಲ್ಲಿಗೆ ಹೋಗಲಿಲ್ಲ ಪರ್ವತಕ್ಕೆ. ಶಿವಪಾರ್ವತಿಯರ ಆ ದಾಂಪತ್ಯದ ಫಲವಾಗಿ ಅದೆಷ್ಟೋ ವರ್ಷಗಳಾದ ಮೇಲೆ ಪಾರ್ವತೀ ದೇವಿ ತನ್ನ ಹೊಟ್ಟೆಯಲ್ಲಿ ಧರಿಸಬೇಕಾಗಿದ್ದಂತಹ ಶಿವಶಕ್ತಿಯನ್ನು ನೆಲಕ್ಕೆ ಚೆಲ್ಲಿಸಿಕೊಳ್ಬೇಕಾದ ಪ್ರಸಂಗ ಬಂತು. ಅದು ಏನಾಯಿತು? ಇವರಿಬ್ಬರು ಜೊತೆಗಿದ್ದಾರೆ, ಮದುವೆ ಆಗಿದೆ. ಆದರೆ ಯಾಕೋ ಶಿವ ಪಾರ್ವತೀ ದೇವಿಯಲ್ಲಿ ಮಗನನ್ನು, ಒಂದು ಸಂತಾನವನ್ನು ಪಡಿತಾ ಇಲ್ಲ ಅಂತ ದೇವತೆಗಳಿಗೆ ಅವಸರ.
ಬೇಗ ಒಮ್ಮೆ ತಾರಕಾಸುರ ಸತ್ರೆ ಸಾಕು ಇವರ ಸಂಸಾರದ ಬಲದಿಂದ ಅಂತ ಅವಸರ. ಆದರೆ ಇನ್ನೂ ಆಗಲಿಲ್ಲ ಅಂತ ಹೇಳಿ ಅವರಿಬ್ಬರು ಏಕಾಂತದಲ್ಲಿರುವ ಪ್ರದೇಶಕ್ಕೆ ಅಗ್ನಿಯನ್ನು ಕೊಟ್ಟು ಕಳಿಸಿದ್ರು. ಅಗ್ನಿ ನೀನು ಹೋಗು, ನೀನು ಹೋದಾಗ ಅದರ ಕಾರಣದಿಂದಾದರೂ ಆಕೆ ಗರ್ಭಧಾರಣೆ ಮಾಡಿಯಾಳು ಅಂತ ಅಗ್ನಿಯನ್ನು ಕಳಿಸಿದರು. ಅಗ್ನಿ ಇವರಿಬ್ಬರು ಜೊತೆಗಿರುವಾಗ ಒಳಗೆ ಪ್ರವೇಶ ಮಾಡಿದ್ದೇ ತಡ. ಪಾರ್ವತಿ ದೇವಿ ಲಜ್ಜಿತಳಾಗಿ ದೂರಕ್ಕೆ ಬಂದಂತೆ. ಅವಳು ದೂರಕ್ಕೆ ಬಂದ ಕೂಡಲೇ ರುದ್ರದೇವ ತನ್ನಲ್ಲಿದ್ದಂತಹ ಪ್ರಜನನ ಶಕ್ತಿಯನ್ನು ನೆಲಕ್ಕೆ ಸುರಿಸಿಬಿಟ್ಟ. ಇದರಿಂದ ಪಾರ್ವತೀ ದೇವಿಗೆ ಬೇಸರವಾಯಿತು. ನಾನು ಹೊಟ್ಟೆಯಲ್ಲಿ ಧರಿಸಬೇಕಾಗಿದ್ದಂತಹ ಶಿಶುಕಾರಣೀಭೂತವಾದ ರೇತಸ್ಸು ಅದು ಭೂಸ್ಪರ್ಶವಾಗುವ ಹಾಗೆ ಮಾಡಿದವ ಈ ಅಗ್ನಿ ಅಲ್ವಾ? ಅಗ್ನಿಯ ಮೇಲೆ ಸಿಟ್ಟು ಬಂತು. ನೀನೇ ಅದನ್ನು ಹೊತ್ತುಕೋ ಅಂತ ಹೇಳ್ತಾಳೆ. ತಾಯಿಯ ಆದೇಶ ಅಂತೇಳಿ ಅಗ್ನಿ ಅದನ್ನು ಹೊತ್ತುಕೊಂಡು ಹೋದರೆ ಪರಿಸ್ಥಿತಿ ಏನಾಯಿತು ಅಂದರೆ ಅಗ್ನಿಯೇ ಸುಟ್ಟು ಹೋಗುವ ಸ್ಥಿತಿ ಬಂತಂತೆ. ನಿಜವಾಗಿ ಅಗ್ನಿ ಅದನ್ನು ಸುಡಬೇಕೋ ಬೇಡ, ಅದರ ಆ ಬಿಸಿಯಿಂದ ಅಗ್ನಿಯೇ ಸುಟ್ಟು ಹೋಗುವಾಗಾಯಿತು. ಅಗ್ನಿಗೆ ಹೊರುವುದಕ್ಕಾಗಲಿಲ್ಲ. ಕೊನೆಗೆ ಆ ರುದ್ರಶಕ್ತಿಯನ್ನು ತೆಗೊಂಡು ಹೋಗಿ ಗಂಗೆ ಹತ್ರ ಕೇಳ್ತಾನೆ, ದಯವಿಟ್ಟು ಇದನ್ನು ಧಾರಣೆ ಮಾಡು, ಹೇಗೂ ತಂಪು ಇದ್ದೀನಿ ನೀನು, ಸ್ವಲ್ಪ ಬಿಸಿ ಆದರೆ ತೊಂದರೆ ಇಲ್ಲ ಹಾಕು ಅಂತ. ಗಂಗೆ ಶಿವಶಕ್ತಿ ಅನ್ನುವ ಗೌರವದಿಂದ ಅದನ್ನು ತನ್ನಲ್ಲಿ ಧಾರಣೆ ಮಾಡಿಕೊಳ್ತಾಳೆ. ಗಂಗೆಗೂ ಅದು ಕಷ್ಟವಾಗಿ ಕೊನೆಗೆ ಅದನ್ನು ಎತ್ತಿ ತನ್ನ ತೀರದಲ್ಲಿ ಹಾಕ್ತಾಳೆ. ತೀರದಲ್ಲಿ ಶರ ಅಂತ ಹೇಳುವ ಒಂದು ಹುಲ್ಲು ಬೆಳೆದಿದೆ, ಶರವನ. ಆ ಶರವನದಲ್ಲಿ ಯಾವಾಗ ಈ ರುದ್ರಶಕ್ತಿ ಚೆಲ್ಲಲ್ಪಟ್ಟಿತು ಆವಾಗ ಆ ನದಿಯಲ್ಲಿ ಸ್ನಾನ ಮಾಡ್ತಾ ಇದ್ದಂತಹ 6 ತಾಯಿಯರು ನೋಡ್ತಾರೆ. ಕೃತ್ತಿಕಾದೇವಿಯರು ಅಂತ ಅವರಿಗೆ ಹೆಸರು. ಆ ಕೃತ್ತಿಕಾದೇವಿಯರು ನೋಡಿದ್ದೇ ತಡ ಅಲ್ಲಿ ಒಂದು ಮಗುವಾಯ್ತು. ಹೀಗೆ ರುದ್ರದೇವರ ತೇಜಸ್ಸು ಮಗುವಾದದ್ದಲ್ಲಿ ಅಗ್ನಿಯ ಮೇಲೆ ಕೂತು ಅಲ್ಲಿ ಆಗದೆ, ಗಂಗೆಯಲ್ಲಿ ಬಿದ್ದು ಅಲ್ಲೂ ಆಗದೆ, ಆಮೇಲೆ ಶರ ಅನ್ನುವ ಜಾತಿಯ ಹುಲ್ಲಿನ ಮೇಲೆ ಬಿದ್ದಾಗ ಶರವಣ ಭವ ಅಂತ ಶರವಣದಲ್ಲಿ ಹುಟ್ಟಿದ ಮಗು ಅದು. ಮಗು ಹುಟ್ಟಿದ್ದು ನೋಡಿಕೊಳ್ಳೆ ಈ 6 ತಾಯಿಯರು ಓಡಿ ಬರ್ತಾರೆ ಅದಕ್ಕೆ ಹಾಲು ಕೊಡ್ಲಿಕ್ಕೆ, ಕೃತ್ತಿಕಾದೇವಿಯರು. ಆದರೆ ಪಾಪ ಅದು 6 ತಾಯಿಯರು ಹಾಲು ಕೊಡ್ಲಿಕ್ಕೆ ಬಂದರೆ ಏನು ಮಾಡಬೇಕು? ಒಂದು ಮುಖದಲ್ಲಿ ಅದು 6 ಮುಖ ಪಡ್ಕೊಂಡಿತ್ತಂತೆ. ಅದಕ್ಕೆ ಷಣ್ಮುಖ, ಷಡಾನನ ಅಂತ ಹೆಸರಾಯಿತು. ಶಿವನ ಶರೀರದಿಂದ ಸ್ಕಂದನವಾದದ್ದು, ಜಾರಿ ಬಿದ್ದದ್ರಿಂದ ಸ್ಕಂದ ಅಂತ ಅದಕ್ಕೆ ಮತ್ತೊಂದು ಹೆಸರಾಯಿತು. ಕೃತಿಕಾದೇವಿಯರು ಹಾಲು ಕೊಟ್ಟು ಬೆಳೆಸಿದ್ರಿಂದ ಕಾರ್ತಿಕೇಯ ಅಂತ ಅದಕ್ಕೆ ಹೆಸರಾಯಿತು. ಆ ಕಾರ್ತಿಕೇಯ ಸ್ವರೂಪ ಅದಕ್ಕೆ ಅಲ್ಲಿ ಆಟ ಆಡುವುದಕ್ಕೋಸ್ಕರ ಕುಬೇರ ಬಂದು 2 ಕೋಳಿಗಳನ್ನು ಕೊಡ್ತಾನೆ, ಇನ್ನೊಬ್ಬರು ಬಂದು ಒಂದು ಮಯೂರವನ್ನು ಕೊಡ್ತಾರೆ, ಮತ್ತೊಬ್ಬರು ಶಕ್ತಿಯನ್ನು ತಂದು ಕೊಡ್ತಾರೆ. ಎಲ್ಲ ಅವನಿಗೆ ಬೇಕಾದ್ದೆಲ್ಲ ಉಡುಗೊರೆಗಳು. ಅಲ್ಲೇ ನಾಮಕರಣ ಆಗುವುದಕ್ಕಿಂತ ಮುಂಚೆ ನಾಮಕರಣ ಆಗಿದೆ, ಎಲ್ಲವೂ ಬಂದು ಸೇರಿದೆ. ಸಾಕ್ಷಾತ್ ದೇವೇಂದ್ರ ಬರ್ತಾನೆ. ದೇವೇಂದ್ರ ಬಂದು ಶಿವಸುತ ಅಂತ ಅದನ್ನು ಸ್ತೋತ್ರ ಮಾಡ್ತಾನೆ. ತಾನು ದೇವಸೇನೆಗೆ ನಿನ್ನನ್ನು ನಾಥನನ್ನಾಗಿಸಿದ್ದೇನೆ ಅಂತ ದೇವಸೇನಾಧಿಪತ್ಯವನ್ನು ಕೊಟ್ಟು ದೇವಸೇನಾಧಿನಾಥ ಅಂತ ಅವನನ್ನು ಕೊಂಡಾಡ್ತಾನೆ. ಷಡಾನನಂ ಕುಂಕುಮ ರಕ್ತವರ್ಣಂ ಮಹಾಮತಿಂ ದಿವ್ಯಮಯೂರ ವಾಹನಂ ರುದ್ರಸ್ಯ ಸೂನು ಸುರಸೈನ್ಯನಾಥಂ. ಸುರಸೇನೆಗೆ ನಾಥನಾದ ಗುಹಂ ಸದಾ ಶರಣಮಹಂ ಪ್ರಪದ್ಯೆ. ಅಗ್ನಿಭೂಹು ಅಂತ ಅವನಿಗೆ ಹೆಸರು. ಗಂಗಾಜ ಅಂತ ಹೆಸರು. ಗಂಗೆಯಿಂದ ಆವಿರ್ಭವಿಸಿದ್ರಿಂದ ಗಾಂಗೇಯ ಅಂತಲೂ ಅವನಿಗೆ ಹೆಸರು. ಶರವಣ ಭಾವ ಅಂತ ಕರೆಸಿಕೊಂಡ ಅವ ಯಾವಾಗ ಪ್ರವೃದ್ಧನಾದ, ಈಗ 6 ದಿವಸದ ಮಗು ಅವ, ಆ ಪ್ರವರ್ಧತೆಯಿಂದಲೇ ಲೋಕದಲ್ಲಿ ಯಜ್ಞಯಾಗ ಮಾಡುವವರಿಗೆ ಶಕ್ತಿ ಬಂತಂತೆ. ಅಲ್ಲಿ ತನಕ ಹಾಕಿದ್ದು ಎಲ್ಲೋ ಹೋಗ್ತದೆ, ಯಾವುದಕ್ಕೂ ಫಲ ಇಲ್ಲ ಅಂತ ಇದ್ದದ್ದು ಇವನ ಬೆಳವಣಿಗೆಯಿಂದ ಬ್ರಹ್ಮಣ್ಯ ಶಕ್ತಿ ವೃದ್ಧಿ ಆದ್ರಿಂದ ಅವನಿಗೆ ಸುಬ್ರಹ್ಮಣ್ಯ ಅಂತ ಹೆಸರಾಯಿತು. ಅಂತಹ ಮಗು ಯಾವುದು ದೇವಸೇನೆಯಲ್ಲಿ ಸೇರಿಕೊಂಡು ಆ ಮಗುವಿನ ಯುದ್ಧ ಪರಾಕ್ರಮದ ಬಲದಿಂದ ತಾರಕಾಸುರ ಸಂಹಾರವಾಗಿ ದೇವತೆಗಳು ಸ್ವಸ್ಥಾನವನ್ನು ಪಡೆದಿದ್ದಾರೆ. ಲೋಕದಲ್ಲಿ ಕಾಲಕ್ಕೆ ಮಳೆ, ಕಾಲಕ್ಕೆ ಸರಿಯಾದ ಬೆಳೆ, ಆ ಮೂಲಕವಾಗಿ ಸರ್ವತ್ರ ಶಾಂತಿ ಸಮೃದ್ಧಿಗಳ ವೃದ್ಧಿಯಾಯಿತು ಅನ್ನುವ ಪುಣ್ಯ ಕಥೆಯ ಜೊತೆಗೆ ಈ ಗಿರಿಜಾ ಕಲ್ಯಾಣದ ಕಥೆಯನ್ನು ಭಗವಂತನಲ್ಲಿ ಸಮರ್ಪಣೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ. ಅಕ್ಷರೋ ಯೋಜನಃ ಸರ್ವದೈವಾಮೃತಃ, ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾದಿಕಂ. ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲಾಖಂಡಮಂಡನಂ, ಪ್ರೀಣಯಾಮೋ ವಾಸುದೇವಂ.